ಕಾರ್ಯಕ್ರಮ ಮೆಜೆಸ್ಟಿಕ್ 2 ಸಿನಿಮಾದ ಸಾಂಗ್ ಲಾಂಚ್ ಜೊತೆಗೆ ಪತ್ರಿಕಾಗೋಷ್ಠಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇಡೀ ಮೆಜೆಸ್ಟಿಕ್ 2 ಸಿನಿಮಾ ತಂಡಕ್ಕೆ ಶುಭ ಹಾರೈಸೋದಕ್ಕೆ ಒಂದಷ್ಟು ಕುಟುಂಬದವರು, ಸ್ನೇಹಿತರ ಬಳಗ ಎಲ್ಲರೂ ಬಂದಿದ್ದೀರಾ. ಎಲ್ರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಸಿನಿಮಾ ಬಗ್ಗೆ, ಸಿನಿಮಾ ತಂಡದ ಬಗ್ಗೆ ಕೊಟ್ಟು ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮೆಜೆಸ್ಟಿಕ್ 2 ಸಿನಿಮಾ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ದಿನ ಬಹಳ ವಿಶೇಷವಾದ ದಿನ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮೆಲ್ಲರ ನೆಚ್ಚಿನ ಅಪ್ಪು ಸರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ, 50ನೇ ವರ್ಷದ ಹುಟ್ಟಿದ ಹಬ್ಬ. ಹಾಗಾಗಿ ಅವತ್ತಿನ ದಿನಾನೇ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇರೋದು ಬಹಳ ಸ್ಪೆಷಲ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅವರಿದ್ದಂತ ಕರುನಾಡು ಕನ್ನಡ ಚಿತ್ರರಂಗದಲ್ಲಿ ನಾವೆಲ್ಲರೂ ಒಂದು ಪುಟ್ಟ ಅಳಿಲುಗಳ ರೀತಿಯಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದೀವಿ ಅಂದ್ರೆ ಅದೇ ನಮ್ಮ ಪುಣ್ಯ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡ್ತೀನಿ. ಮೆಜೆಸ್ಟಿಕ್ 2 ಟೈಟಲ್ಲೇ ಬಹಳ ಪವರ್ಫುಲ್ ಟೈಟಲ್. ಮೆಜೆಸ್ಟಿಕ್ 2 ಅಂದ ತಕ್ಷಣ ನಮ್ಗೆಲ್ರಿಗೂ ಫಸ್ಟ್ ನೆನಪಾಗೋದು ಮೆಜೆಸ್ಟಿಕ್ ಸಿನಿಮಾ. ಆ ಸಿನಿಮಾದಲ್ಲಿ ಮಾಡಿದಂತ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಇಂದ ಹಿಡಿದು ಎಲ್ಲರೂ ಕಲಾವಿದರು ಒಂದು ಸಿನಿಮಾದಿಂದ ಯಾವ ರೀತಿ ಮನೆ ಮಾತಾದ್ರು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಮೆಜೆಸ್ಟಿಕ್ 2 ಸಿನಿಮಾ ಕೂಡ ಅದೇ ಒಂದು ಜಾನರ್ ಅಲ್ಲಿ, ಆದ್ರೆ ಅದು 90s ಸಂದರ್ಭಕ್ಕೆ ಸೂಟ್ ಆದಂತ ಕತೆ. ಈಗಿನ ಮೆಜೆಸ್ಟಿಕ್ ಕರಾಳತೆ ಅಥವಾ ಆಗು ಹೋಗುಗಳು ಏನಿದೆ, ಮೆಜೆಸ್ಟಿಕ್ ಅಂದ ತಕ್ಷಣ ಅದಕ್ಕೆ ಎರಡು ಮುಖ ಇದ್ದೇ ಇರುತ್ತೆ. ಒಂದು ಬೆಳಗಿನ ಮೆಜೆಸ್ಟಿಕ್, ಇನ್ನೊಂದು ರಾತ್ರಿ ಆದ ನಂತರದ ಮೆಜೆಸ್ಟಿಕ್. ಹಾಗಾಗಿ ಆ ಮಜಲುಗಳನ್ನ ತೋರಿಸುವಂತ ಪ್ರಯತ್ನ, ಜೊತೆಗೆ ಒಂದು ಫ್ಯಾಮಿಲಿ ಎಮೋಷನ್ ಕೂಡ ಇರುವಂತ ಒಂದು ಪ್ಯಾಕೇಜ್, ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಈ ಸಿನಿಮಾ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳಿಂದಾನೇ ಮಾತು ಶುರು ಮಾಡ್ಬೇಕು. ಅದರಲ್ಲಿ ಮೊದಲನೆಯವರು ನಮ್ಮ ನಿರ್ಮಾಪಕರು ಆನಂದಪ್ಪ ಸರ್. ಯಾಕಂದ್ರೆ ನಿರ್ಮಾಪಕರನ್ನ ನಾವು ಅನ್ನದಾತರು ಅಂತ ಹೇಳ್ತೀವಿ. ಈ ಸಿನಿಮಾದ ನಿರ್ದೇಶಕರು, ಕ್ಯಾಪ್ಟನ್ ಆಫ್ ದ ಶಿಪ್ ರಾಮು ಸರ್. ಈ ಸಿನಿಮಾ ಕನಸು ಕಂಡಾಗ ಅವರಿಗೆ ಹೆಗಲಾಗಿ ನಿಂತವರು ನಮ್ಮ ನಿರ್ಮಾಪಕರು. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಮಿಬ್ಬರಿಗೂ. ಹಾಗೆ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಸಾಂಗ್ ಲಾಂಚ್ಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ನಮ್ಮ ಚೇಂಬರ್ನ ಅಧ್ಯಕ್ಷರಾಗಿರುವಂತ ನರಸಿಂಹಲು ಸರ್. ಸರ್ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಇನ್ನು ಈ ಸಿನಿಮಾದ ನಾಯಕ ನಟ ಭರತ್ ಅವರು. ಆದ್ರೆ ಅವ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಅವರ ತಂದೆಯವರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು. ಎಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕರಾಗಿ, ಡಿಸ್ಟ್ರಿಬ್ಯೂಟರ್ ಆಗಿ ನಮ್ಮ ಶಿಲ್ಪಾ ಶ್ರೀನಿವಾಸ್ ಸರ್ ಅವ್ರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್ ಯಾಕೆ ಹಿಂದೆ ಹೋಗಿ ಕೂತ್ಕೊಂಡಿದ್ದೀರಾ ಸರ್? ನಾನು ಇಲ್ಲಿ ಸ್ವಾಗತ ಕೊಡುವಾಗ ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲಿ ಸರ್ ಎಲ್ಲ ಹೋದ್ರು ಅಂತ. ಹಾಗೆ ಶ್ರುತಿ ಅಮ್ಮ, ಶ್ರುತಿ ಮೇಡಮ್ ಈ ಸಿನಿಮಾಗೆ, ಈ ಕಾರ್ಯಕ್ರಮಕ್ಕೆ, ಸಿನಿಮಾದಲ್ಲಂತೂ ಅದ್ಭುತ ಪಾತ್ರ ಅಭಿನಯಿಸಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಇವತ್ತು ನೀವು ಬಂದಿದ್ದು ನಮ್ಗೆಲ್ರಿಗೂ ಕಾರ್ಯಕ್ರಮಕ್ಕೆ ಒಂದು ಕಳೆ ಬಂದಂಗಾಯ್ತು. ನಾಯಕ ನಟನ ತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಈ ಸಿನಿಮಾದಲ್ಲಿ ಮಾಲಾಶ್ರೀ ಅವರು ಕೂಡ ಇರೋದು ಒಂದು ಹೈಲೈಟ್ ಅಂತ ಹೇಳ್ಬೋದು. ಅವರಿದ್ದಾರೆ ಸಿನಿಮಾದಲ್ಲಿ ಅಂದ್ರೆ ಅದಕ್ಕೆ ನೇರನ ಕಾರಣಕರ್ತರು ನಮ್ಮ ನಿರ್ದೇಶಕರು ರಾಮು ಅವರು. ಯಾಕಂದ್ರೆ ನಿರ್ಮಾಪಕರು ರಾಮು ಸರ್ ಒಂದು ಗರಡಿಯಲ್ಲಿ ಒಂದಷ್ಟು ವರ್ಷಗಳ ಕೆಲಸ ಮಾಡಿದವರು ಅವರು. ಹಾಗೆ ಭರತ್ ಅವರ ಮಾವ ಚಂದ್ರಶೇಖರ್ ಸರ್ ಕೂಡ ಬಂದಿದ್ದಾರೆ. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಒಂದ್ ನಿಮಿಷ ಸರ್, ಸ್ವಲ್ಪ ಮೀಡಿಯಾ ಕ್ಯಾಮ್ರಾಗಳಿಗೆ ಅಡ್ಡ ಮಾಡಬೇಡಿ. ಓಕೆ, ರೆಡಿ. ಜೋರಾದ ಚಪ್ಪಾಳೆ ಬರ್ಲಿ, ಯಾಕಂದ್ರೆ ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಇಡೀ ತಂಡ ಇದೊಂದು ಸಿನಿಮಾಗೋಸ್ಕರ ಬಹಳ ಶ್ರಮ ವಹಿಸಿದ್ದಾರೆ. ಇವತ್ತು ಬಿಡುಗಡೆ ಆಗ್ತಾ ಇರೋದು ಒಂದ್ ರೀತಿ ಹೀರೋ ಇಂಟ್ರೊಡಕ್ಷನ್ ಸಾಂಗ್, ನಾಯಕ ನಾನೇ ಅನ್ನುವಂತ ಹಾಡು. ಬಹಳ ಸೂಟಬಲ್ ಆಗಿರುವಂತ ಹಾಡು. ಆಲ್ರೆಡಿ ಆನಂದ್ ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ ಮಧ್ಯಾಹ್ನ ರಿಲೀಸ್ ಆಗಿದೆ. ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಈಗ ಮಾಧ್ಯಮದವರ ಮುಂದೆ
ರಿಲೀಸ್ ಆಗ್ತಾ ಇದೆ. ಮುಂಚೆ ಆ ಹಾಡನ್ನ ಹಾಡಿದವರು ಸಿಂಗರ್ಸ್ ಇದ್ದಾರೆ. ಗಿರೀಶ್ ಅವರು, ಅಭಿಷೇಕ್ ನರಹರಿ, ಋಷಿಕೇಶ್, ಭಾರ್ಗವ್, ಮಧ್ವೇಶ್ ಭಾರದ್ವಾಜ್, ವಿಶಾಖ್ ನಾಗ್ಲಾಪುರ, ಇವರಿಷ್ಟು ಜನ ವೇದಿಕೆ ಮೇಲೆ ಬರ್ಬೇಕು. ಹಾಡನ್ನ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕಿಂತ ಮುಂಚೆ ಇವರೆಲ್ಲರೂ ಆ ಹಾಡಿನ ಗ್ಲಿಮ್ಸ್ ಹಾಡ್ತಾರೆ ಇವತ್ತು. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ವಿಶಾಖ್ ನಾಗಲಾಪುರ ಅಂತ. ಈ ಒಂದು ಸ್ಪೆಷಲ್ ಸಾಂಗ್ ನಮಗೆ ಕೊಟ್ಟಿದ್ದಕ್ಕಾಗಿ ವಿನು ಮನಸ್ಸು ಸರ್ಗೆ ಧನ್ಯವಾದ ಹೇಳ್ತಾ ಈ ಮೂಲಕ ಒಂದು ಸಣ್ಣ ಗ್ಲಿಮ್ಸ್ ನ ಹಾಡಲಿಕ್ಕೆ ಇಷ್ಟಪಡ್ತೀವಿ. ಕೈ ಎತ್ತಿ ಮುಗಿಯೋದಕ್ಕೆ ರಾಮ ಅಲ್ಲ, ದ್ವೇಷಾನ ಮಾಡೋದಕ್ಕೆ ರಾವಣ ಅಲ್ಲ, ಬೆಟ್ಟನ ಹೊಡೆಯುವಂತ ಭೀಮ ಅಲ್ಲ, ನನ್ನಾಟ ಹೆಂಗಂತ ಬಲ್ಲೋರಿಲ್ಲ, ಬೆತ್ತಲೆ ಜಗತ್ತಿದು ಬಟ್ಟೆ ಇಲ್ಲ, ಅಂಟಿದ ಕರ್ಮದ ಕಲೆ ಮಾಸುತ್ತಿಲ್ಲ, ನಿಯತ್ತಾಗಿರೋರಿಗಿದು ಜಾಗ ಅಲ್ಲ, ತಿರುಗಿ ಬೀಳದೆ ಇದ್ದ ಉಳಿಯೋದಿಲ್ಲ. ಶೇಕ್ ಶೇಕ್ ಎಲ್ಲಾರು ಶೇಕ್, ಶೇಕ್ ಶೇಕ್ ಎಲ್ಲಾರು ಶೇಕ್, ಫೇಕ್ ಫೇಕ್ ಎಲ್ಲಾರು ಫೇಕ್, ಫೇಕ್ ಫೇಕ್ ಎಲ್ಲಾರು ಫೇಕ್. ನಾಯಕ ನಾನೇ ನನ್ನ ಕತೆಗೆ, ನಿಗರ್ಬೇಡ ಮುಂದೆ ನಡಿ ಮನೆಗೆ, ನಾಯಕ ಇವರೇ ಈ ಕತೆಗೆ, ಹೊರಟಿದೆ ನೋಡು ಮೆರವಣಿಗೆ. ಸಕ್ಕದಾಗಿ ಹಾಡದ್ರಿ. ನಿಮ್ದು ಒಂದ್ ಗ್ಲಿಮ್ಸ್ ಅಲ್ಲೇ ನಮಗ್ ಗೊತ್ತಾಯ್ತು ಹಾಡ್ ಎಷ್ಟು ಚೆನ್ನಾಗಿ ಮೂಡ್ ಬಂದಿರ್ಬೋದು ಅಂತ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಆ ಹಾಡನ್ನ ನೋಡ್ಕೊಂಡು ಬಂದ್ಬಿಡೋಣ ಅಲ್ವಾ? ಕಾರ್ತಿಕ್ ರೆಡಿ? ಓಕೆ, ಸಾಂಗ್ ಲಾಂಚ್. ಸಿಕ್ಕಿಬಿಡುತ್ತೆ ಕನ್ನಡ ಸಿನಿ ಪ್ರೇಕ್ಷಕರಾಗಿ. ಬಹಳ ಕ್ಯಾಚಿ ಆಗಿರೋ ಹಾಡಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಲಿರಿಕ್ಸ್, ಹಾಡಿರೋದು, ಜೊತೆಗೆ VFX ಆಗಿರ್ಬೋದು, ಲಿರಿಕಲ್ ವಿಡಿಯೋನೇ ಇಷ್ಟು ಅದ್ಭುತವಾಗಿದೆ ಅಂದ್ರೆ ಸಿನಿಮಾದ ಒಳಗೆ ಈ ಹಾಡು ಬಂದಾಗ ಎಷ್ಟು ರಿಚ್ ಆಗಿರ್ಬೋದು ಅನ್ನೋದು ನಾವಿಲ್ಲಿ ಊಹೆ ಮಾಡಬಹುದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಮೆಜೆಸ್ಟಿಕ್ ಅಂದ ತಕ್ಷಣ ಆ ಹೆಸರಲ್ಲೇ ನಮ್ಗೆ ಎಕ್ಸ್ಪೆಕ್ಟೇಷನ್ ಶುರು ಆಗ್ಬಿಟ್ಟಿದೆ. ಅದರಲ್ಲೂ ಪ್ರತಿಯೊಂದು ಹಂತದಲ್ಲೂ ನಾಯಕ ನಟನ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕಂದ್ರೆ ಆ ಟೈಟಲ್ ನ ಮೊದಲು ಕ್ಯಾರಿ ಮಾಡಿದವ್ರು ಯಾರು ಅನ್ನೋದು ನಮ್ಗೆ ಎಲ್ರಿಗೂ ಗೊತ್ತು, ಡಿ ಬಾಸ್ ದರ್ಶನ್ ಸರ್. ಹಾಗಾಗಿ ಎಲ್ಲ ಎಕ್ಸ್ಪೆಕ್ಟೇಷನ್ ಬಹಳ ಗೌರವದಿಂದ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದಾರೆ ಅನ್ನೋದು ಪ್ರತಿ ಹಂತದಲ್ಲೂ ಈ ಸಿನಿಮಾ ಟೀಮ್ ನೋಡಿದಾಗ ಗೊತ್ತಾಗ್ತಾ ಇದೆ. ಮತ್ತೊಂದ್ಸಲ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಒಳ್ಳೇದಾಗ್ಲಿ, ಹಾಡು ತುಂಬಾ ಅದ್ಭುತವಾಗಿ ಬಂದಿದೆ. ಮೊದಲಿಗೆ ಟೀಮ್ ಮಾತನಾಡಿಸೋದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಬಂದಿರುವಂತ ಅತಿಥಿ ಗಣ್ಯರಿಗೆ ಹೇಗನ್ನಿಸ್ತು ಹಾಡು ಅನ್ನೋದನ್ನ ವೇದಿಕೆ ಮೇಲೆ ಕರೆದು ಕೇಳೋಣ. ಮೊದಲಿಗೆ ನಮ್ಮ ಚೇಂಬರ್ ಅಧ್ಯಕ್ಷರಾಗಿರುವಂತ ನರಸಿಂಹ ಸರ್ ಬರ್ಬೇಕು, ಅವ್ರ ಜೊತೆಗೆ ಸಾಥ್ ಕೊಡ್ಬೇಕು ನಮ್ಮ ಶಿಲ್ಪಾ ಶ್ರೀನಿವಾಸ್ ಸರ್ ಬರ್ಬೇಕು ವೇದಿಕೆ ಮೇಲೆ. ಇಲ್ಲೇ ಇದೆ ಸರ್, ಒಂದೊಂದ್ಸಲ ಒಂದೊಂದ್ ಕಡೆ ಇರ್ತೀರ, ನಾನು ಹುಡುಕ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಸೇನನ್ನ ನಮ್ಮಲ್ಲಿ ವೈಸ್ ಪ್ರೆಸಿಡೆಂಟ್ ಅವ್ರ ಮಗ ಮಾಡಿದಾರಂದ್ರೆ ಅವರೆಲ್ಲ ಕ್ಯಾಲ್ಕುಲೇಷನ್ ಚೆನ್ನಾಗಿ ಹಾಕಿರ್ತಾರೆ. ಇಲ್ಲಿ ಸಾಂಗ್ ನೋಡಿದಾಗ ಗೊತ್ತಾಗ್ತಾ ಇದೆ ಅದು ಯಾವ ರೀತಿ ಇದೆ, ಯಾವ ರೇಂಜಲ್ಲಿ ಇದೆ ಅಂತೇಳಿ. ಅವ್ರು ನೋಡಿ ರಿಸ್ಕ್ ತಗೊಳ್ದೇನೆ ನಾವೆಲ್ಲ ರಿಸ್ಕ್ ತಗೊಂಡ್ವಿ. ನಮ್ಮ ಮಕ್ಕಳನ್ನ ಹೀರೋಗಳು ಮಾಡ್ಬೇಕಾದ್ರೆ ಅಲ್ಲೇನ್ರಿ ಅಲ್ವಾ? ಎಷ್ಟು ಬುದ್ಧಿವಂತರಂದ್ರೆ ನಮ್ಮ ಸೀನನ್ನ ಬಿಡ್ರಿ. ಈಗ ಸಾಂಗ್ ನೋಡಿದಾಗ ಗೊತ್ತಾಗ್ತಾ ಇದೆ, ಸಾಂಗ್ ಅದ್ಭುತವಾಗಿದೆ. ಮೊದಲನೇದಾಗಿ ನಮ್ಮ ಆಂಕರ್ ಹೇಳಿದಾಗೆ ಟೈಟಲ್ ಇದೆಯಲ್ಲ ಅದ್ಭುತ. ಆ ಟೈಟಲ್ ಅಲ್ಲಿ ಎಷ್ಟು ಜನ ಲಾಂಚ್ ಆಗಿದ್ರು ಅಷ್ಟು ಜನ ಎತ್ತರಕ್ಕೆ ಹೋಗ್ಬಿಟ್ಟವ್ರೆ. ಅದೇ ರೀತಿ ನಮ್ಮ ಭರತನು ಆ ರೇಂಜ್ಗೆ ಹೋಗ್ಲಂತ ಹೇಳಿ ಅಸ್ಸ ನಮ್ಮ ಸೀನನ್ನ ಸರಿಯಾಗಿ ಇದೆ, ನಮ್ಮ ತರ ಮಾಡ್ಕೊಳ್ಳಲ್ಲ ಅನ್ನೋದು ನನ್ನ ಉದ್ದೇಶ ಅಲ್ಲ ಸೀನಣ್ಣ? ಸರಿಯಾಗಿ ಭರತ್
ಅದ್ಭುತವಾಗಿದ್ದಾರೆ. ಹೈಟ್ ಆಗ್ಲಿ, ಪರ್ಸನಾಲಿಟಿ ಆಗ್ಲಿ ಭಾರಿ ಚೆನ್ನಾಗಿದೆ. ನೋಡಿ ಎಷ್ಟು ಬೆಳೆದ್ಬಿಟ್ಟವರು. ಇನ್ನು ಮುಂದಕ್ಕೆ ನಟನಲ್ಲಿ ಬೆಳೀಲಿ. ಆಮೇಲೆ ತಾರಂಗಣ ಹೇಳಿದ್ದಾರೆ, ನಮ್ಮ ಶ್ರುತಿ ಮೇಡಮ್ ಇದ್ದಾರೆ ಅಂತೇಳಿ. ಅವ್ರ ನಟಿನ ಬಗ್ಗೆ ಯಾರು ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ, ಎಲ್ಲರೂ ಗೊತ್ತಿದೆ. ಅದ್ಭುತವಾಗಿ ಮಾಡಿರ್ತಾರೆ. ಇನ್ನು ಕೆಲವರು ನಮ್ಮ ಮಹಾಲಕ್ಷ್ಮಿ ಮೇಡಮ್ ಇದ್ದಾರೆ, ಮೇಡಮ್ ಅವರಿದ್ದಾರೆ, ಇವರೆಲ್ಲ ಇದ್ದಾರೆ, ಪ್ರಭಾಕರ್ ಸರ್ ಇದ್ದಾರೆ, ಪ್ರಸನ್ನ ಅವರು ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಹೆಸರು ತರಲಿ. ನಮ್ಮ ಸಂಹಿತಾ ಅವರು ನಿರ್ಮಾತ ಆನಂದ್ ಆನಂದ್ ಅವ್ರು ಒಳ್ಳೆ ದುಡ್ಡಾಗಿ ಒಳ್ಳೆ ಹೆಸರು ಗೆಲ್ಸ್ಲಿ. ಎಲ್ಲರೂ ಭಾರಿ ಚೆನ್ನಾಗಿರ್ಲಿ, ಟೀಮ್ ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಹಚ್ತಾ ಇದ್ದೀವಿ. ನಮಸ್ಕಾರ. ಮಗನ ಸಿನಿಮಾ ಅಲ್ಲ, ಎರಡು ಮಾತು ಆಡ್ಲೇಬೇಕು. ಮಗನ ಸಿನಿಮಾ, ಅದರಲ್ಲೂ ಇಂಟ್ರೊಡಕ್ಷನ್ ಸಾಂಗ್ ಒಂದ್ಸಲ ಕೇಳಿದಾಗ್ಲೇ ಇಷ್ಟ ಆಗ್ತಿದೆ ಎಲ್ರಿಗೂ. ಬುದ್ಧಿವಂತಿಕೆಯಿಂದ ಲಾಂಚ್ ಮಾಡಿದೀರಾ ಅಂತ ಹೇಳ್ತಾ ಇದಾರೆ. ಏನ್ ನೋಡ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ತಲೆ? ಈ ಚಿತ್ರದಲ್ಲಿ ನಮ್ಗೆ ನಮ್ಮ ಡೈರೆಕ್ಟರ್ ಪರಿಚಯ ಅಷ್ಟೇ, ಆಮೇಲೆ ಆನಂದಪ್ಪ ಅವ್ರ ಪರಿಚಯ. ಆ ದೇವರೇ ಅವ್ರು ಕಳಿಸಿ ಮಾಡಿಸಿದ್ದಾರೆ. ಇವ್ರು ಒಳ್ಳೇದಾರೆ, ನಮ್ಗೆ ಅಷ್ಟೇ ಸಂತೋಷ. ಹಾಡ್ ಹೆಂಗ ಆಡಿಯನ್ಸ್ ಆಗಿ ಹೇಳಿ, ಒಬ್ಬ ನಿರ್ಮಾಪಕರಾಗಿ ಹೇಳಿ. ಮಗನ ಸಿನಿಮಾ ಆಮೇಲೆ ಕೇಳ್ತೀನಿ ನಾನು. ಅಮ್ಮ, ನನ್ನ ಪಿಕ್ಚರ್ಗಳೇ ನೋಡ್ತಾ ಇರ್ಲಿಲ್ಲ, ಶೂಟಿಂಗ್ ಹೋಗ್ತಾ ಇರ್ಲಿಲ್ಲ, ನನಗೆ ಜಡ್ಜ್ಮೆಂಟ್ ಇಲ್ಲ. ನಾನು ಒಂದು 700 ಫಿಲಮ್ ರಿಲೀಸ್ ಮಾಡಿದ್ದೀನಿ, 15 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ನಾನು ಯಾವ್ದಕ್ಕೂ ನೋಡ್ತಾ ಇರ್ಲಿಲ್ಲ. ಈ ತರ ಸ್ಟೇಟ್ಮೆಂಟ್ ಕೊಟ್ರೆ ನಾವು ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅದ್ಭುತವಾಗಿ ಮಾಡಿದ್ದಾರೆ, ಭಾರಿ ಚೆನ್ನಾಗಿದೆ. ಅವರು ಇಲ್ಲೇ ಮೊದಲೇ ಸಿನಿಮಾ ಗೊತ್ತಿಲ್ಲ, ಡೈರೆಕ್ಟರ್ ಆಗೇನೆ ಮಾಡಿದ್ದಾರೆ. ಅವ್ರು ಯಾವ್ದು ಮಾಡಿದಾರೋ ನನಗೆ ಗೊತ್ತಿಲ್ಲ. ಇದು ಅವ್ರ ಫಸ್ಟ್ ಡೆಬ್ಯೂ, ಬಟ್ ಅವರು ಇಂಡಸ್ಟ್ರಿ ತುಂಬಾ ವರ್ಷದಿಂದ ಇದ್ರು. ಡೈರೆಕ್ಟರ್ ರಾಮ್ ಅವರೇ, ನಿಮ್ಗೂ ಒಳ್ಳೇದಾಗ್ಲಿ. ನೀವು ಮೇಲಕ್ಕೆ ಇನ್ನೂ ದೊಡ್ಡ ಸಿನಿಮಾಗಳು ಮಾಡಿ ಸರ್, ಒಳ್ಳೇದಾಗ್ಲಿ. ನಮಸ್ಕಾರ. ನಮ್ಮ ಗಿರಿಯಣ್ಣ ಬಂದವ್ರೆ, ಈ ಸಾಂಗ್ ನೋಡಿದ್ರೆ ಇನ್ನೊಂದ್ಸಲಿ ಪ್ಲೇ ಮಾಡೋಣ. ಇನ್ನೊಂದ್ಸಲ ಪ್ಲೇ ಮಾಡೋಣ. ಓಕೆ, ಅದಕ್ಕೂ ಮುಂಚೆ ನೀವಿಷ್ಟು ಎಲ್ಲೇ ಸರ್ ಇಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಟೀಮ್ ಕಡೆಯಿಂದ ಒಂದು ಕಿರು ಸನ್ಮಾನ. ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು, ಆನಂದಪ್ಪ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರಾಮು ಸರ್, ನೀವು ಬಂದ್ಬಿಡಿ. ಮೆಜೆಸ್ಟಿಕ್, ಬೆಂಗಳೂರಿನ ಮೆಜೆಸ್ಟಿಕ್ ಸಿಟಿನಲ್ಲಿ ಇವತ್ತು ಮೆಜೆಸ್ಟಿಕ್ 2 ಅನ್ನೋ ಒಂದು ಫಿಲ್ಮ್ ಅನ್ನು ತೆಗೆದಿದ್ದಾರೆ. ಇವತ್ತು ಅವರ ಪರಿಚಯ ಇಷ್ಟೇ. ಅವರು ನಮ್ಮ ರಾಜ್ಯದ ಬೋವಿ ಸಮಾಜದ ರಾಜ್ಯಾಧ್ಯಕ್ಷರು. ಇಡೀ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರಾಗಿ ಇವತ್ತು ಬೋವಿ ಸಮಾಜ ಸುಮಾರು 40 ಲಕ್ಷ ಜನ ಇವತ್ತು ಕರ್ನಾಟಕದಲ್ಲಿದೆ. ಅದಕ್ಕೆ ಅವರು ಲೀಡ್ರು. ಅವರು ಈ ಫಿಲಮ್ನ ತೆಗ್ದಿದ್ದಾರೆ, ಬಹಳ ಶ್ರದ್ಧೆ ವಹಿಸಿ. ಇದು 2ನೇ ಫಿಲಮ್ ಅಂತ ಕಾಣಿಸ್ತದೆ, ಮೊದಲನೇದು ಇನ್ನೂ ರಿಲೀಸ್ ಆಗಿಲ್ಲ. ಆಗುತ್ತೆ, ಇದೇ ಫಸ್ಟ್ ರಿಲೀಸ್ ಆಗುತ್ತೆ. ಇದೇ ಫಸ್ಟ್ ರಿಲೀಸ್ ಆಗ್ತಾ ಇದೆ. ಯಾಕೆಂದ್ರೆ ಇದ್ರ ಹೆಸರಿನ ನೇಮ ಪ್ರಭಾವ ಆಗಿದೆ ಅಂತ ಅನಿಸ್ತದೆ ನನಗೆ, ಮೆಜೆಸ್ಟಿಕ್ 2 ಅಂತ. ಯಾಕೆಂದ್ರೆ ಇವರು ನಮ್ಮ ಒಳ್ಳೆ ದರ್ಶನ್ ಅವ್ರದ್ದು ಇದಕ್ಕೆ ದರ್ಶನ್ ಅವರು ಮೊದಲನೇ ಪಾದಾರ್ಪಣೆ ಮಾಡಿದ್ದಾರೆ. ಅವರ ಪ್ರಭಾವದಿಂದ ಈ ಫಿಲಮ್ ನಡೀತದೆ ಅಂತಂದ್ರೆ, ಆದ್ರೂ ನನ್ನ ಸ್ನೇಹಿತರಾದ ಆನಂದಪ್ಪನವರು ಬಹಳ ಶ್ರಮ ವಹಿಸಿದ್ದಾರೆ. ಅದರಲ್ಲೂ ಸಹಿತ ಅವರ ಒಂದು ದಿನಚರಿ ಹೇಗೆ ಅಂತಂದ್ರೆ, ವಾರದಲ್ಲಿ 5 ದಿವಸ 6 ದಿವಸ ಇಲ್ಲಿರ್ತಾರೆ, 1 ದಿವಸ ಊರಲ್ಲಿ ಇರ್ತಾರೆ. ಊರಲ್ಲಿ ಇದ್ಕೊಂಡು ಇವತ್ತು ಈ ಫಿಲಮ್ ನ ಇಷ್ಟು ಬೇಗ, ನನಗಂತೂ ಆಶ್ಚರ್ಯ, ಇವತ್ತು ರಿಲೀಸ್ ತಗೊಂಡ್ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ. ಮತ್ತೆ ಇನ್ನು ಅನೇಕ ಮೂವೀಸ್ ನ ನಮ್ಮ ಸಮಾಜದ ವತಿಯಿಂದ ತೆಗಿಲಿ ಅಂತ ಹೇಳ್ತಾ. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಈ ಬೋವಿ ಸಮಾಜ ಬಹಳ ಹಿಂದುಳಿದ ಸಮಾಜ. ಆ ಹಿಂದುಳಿದ ಸಮಾಜದಲ್ಲಿ ಇವತ್ತು ಅವರು ಒಂದು ಮೂವಿಯನ್ನ ತೆಗೆದಿದ್ದಾರೆ ಅಂತಂದ್ರೆ ನಮ್ಗೆಲ್ಲರಿಗೂ ಪ್ರೌಡ್ನೆಸ್, ಬಹಳ ಹೆಮ್ಮೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ಆನಂದಪ್ಪ ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಸಂಪತ್ತನ್ನು ಕೊಡ್ಲಿ, ದಯಪಾಲಿಸ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.
ಇನ್ನೊಂದು ಸಿನಿಮಾ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆ ಸಿನಿಮಾದ ನಿರ್ದೇಶಕರು ರುದ್ರೇಶ್ ಅವ್ರು ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ವಿಶಾಲ್ ರಾಜ್ ಅವರು ಮತ್ತೊಬ್ಬ ನಿರ್ದೇಶಕರು ಬಂದಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕು. ಮೆಜೆಸ್ಟಿಕ್ 2 ಆದ್ಮೇಲೆ ಬರುತ್ತೆ ಇದೇ ನಿರ್ಮಾಪಕರ ನಿರ್ಮಾಣದ ಸಿನಿಮಾ ಪಿಂಕ್ ನೋಟ್ ಸಿನಿಮಾದ ನಿರ್ದೇಶಕರು ಬಂದಿದ್ದಾರೆ. ಎರಡು ಸಿನಿಮಾ ಟೈಟಲ್ಗಳು ಅದ್ಭುತವಾಗಿದೆ ಸರ್, ಜಾನರ್ ಅದ್ಭುತವಾಗಿದೆ. ಅದಕ್ಕೆ ನಿರ್ದೇಶಕರು ಪಿಂಕ್ ಹಾಕೊಂಡು ಬಂದಿದ್ದಾರೆ ಅನ್ಸುತ್ತೆ ಇವತ್ತು. ಶೂಟಿಂಗ್ ಭರ್ಜರಿ. ನಮಸ್ಕಾರ. ಆಲ್ಮೋಸ್ಟ್ ಪಿಂಕ್ ನೋಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. 10 ಡೇಸ್ ಬ್ಯಾಲೆನ್ಸ್ ಇತ್ತು. ಸ್ವಲ್ಪ ನಂಗೆ 10 ಡೇಸ್ ಬ್ಯಾಲೆನ್ಸ್ ಇದೆ. ಅದರಿಂದ இப்போ ಡೇಟ್ಸ್ ಹೆಚ್ಚು ಕಡಿಮೆ ಆಗಿ ಸಿನಿಮಾ ಸ್ಟಾರ್ಟ್ ಆಯಿತು. ಈಗ ಲಿರಿಕಲ್ ವಿಡಿಯೋ ನೋಡಿದೆ. ನಮ್ಮ ಫಸ್ಟ್ ನಮ್ಮಣ್ಣ ನನಗೆ 20 ವರ್ಷದಿಂದ ಅವರು ಸಿನಿಮಾ ರಂಗಕ್ಕೆ ಆ್ಯಕ್ಚುಲಿ ಇನ್ವೈಟ್ ಮಾಡ್ತಾನೆ ಇದ್ದೆ. ಸ್ವಲ್ಪ ಲೇಟಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದರು. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಟೈಟ್ಲು ಪ್ಲಸ್ ಆಯಿತು. ತುಂಬ ಚೆನ್ನಾಗಿ ಅದ್ಭುತವಾಗಿ ಸಿನಿಮಾ ನಾನು ಸಟ್ಟಿಗೆಲ್ಲ ಹೋದೆ. ಎಡಿಟಿಂಗ್ ರೂಮಲ್ಲೆಲ್ಲ ಸಿನಿಮಾ ನೋಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಹಂತದಲ್ಲೂ ಸಿನಿಮಾ ಸಕ್ಸಸ್ ಆಗಬೇಕು. ಅವರು ಇಂಡಸ್ಟ್ರಿಯಲ್ಲಿ ಉಳಿಬೇಕು. ಅವ್ರು ಆ್ಯಕ್ಚುಲಿ ಸಿನಿಮಾ ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ಏನಂದರೆ ತುಂಬ ಸಮಸ್ಯೆಗಳಿದಾವೆ. ಆ್ಯಕ್ಚುಲಿ ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ. ಈ ಥರದ್ದೊಂದು ಪರಿಸ್ಥಿತಿಲಿ ಅವರು ಸಿನಿಮಾ ಬರ್ತಿರೋದೇ ಗ್ರೇಟು. ಈ ಸಿನಿಮಾ ಸಕ್ಸಸ್ ಆಗಿ ಅವ್ರು ಕಂಟಿನ್ಯೂ ನೆಕ್ಸ್ಟ್ ಸಿನಿಮಾಗಳು ಮಾಡಬೇಕು. ಭರತ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೆಕ್ನಿಷಿಯನ್ಗೆಲ್ಲ ಒಳ್ಳೇದಾಗಲಿ. ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸರ್ ಹೇಳಿ, ಹಾಡು ಹೆಂಗ ಅನಿಸ್ತು? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಭರತನ್ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ ಪುಟ್ಟ ಮಗು ಇದು ನನ್ನ ಕೈಯಲ್ಲಿ. ಯಾಕಂದ್ರೆ ನಾನು ಅವ್ರ ಫಾದರ್ಗೆ, ಶಿಲ್ಪಾ ಶ್ರೀನಿವಾಸ್ ಸರ್ಗೆ ಕ್ಲಾಸ್ ಮಾಡ್ತಿದ್ದೆ, ಪಾಠ ಮಾಡ್ತಿದ್ದೆ, ಅವ್ರಿಗೆ ಟೀಚ್ ಮಾಡ್ತಿದ್ದೆ. ಆಗ ಅವರು ಇಂಡಸ್ಟ್ರಿಗೆ ಬರ್ಬೇಕು ಅಂತ ತುಂಬಾ ಆತರದಲ್ಲಿ ಆಸೆ ಪಟ್ಟಿದ್ರು ಕೂಡ. ಬಟ್ ತುಂಬಾ ಸಿನ್ಸಿಯರ್ ಆಗಿ ಆ ದಿನಗಳಲ್ಲಿ ಗಣೇಶ, ಈಗೇನು ಗೋಲ್ಡನ್ ಸ್ಟಾರ್ ಗಣೇಶ್, ನಾನು ಎಲ್ಲರೂ ಒಟ್ಟಿಗೆ ಅಲ್ಲಿ ಅವ್ರ ಮನೇಲಿ ಹೋಗಿ ಪಾಠ ಮಾಡ್ತಿದ್ವಿ. ಇಲ್ಲೇ ಇದ್ರ ಅಕ್ಕ ನಮ್ಗೆ ಗುಣಪಡಿಸಿ ಊಟ ಮಾಡಿಸಿ ಬೆಳಿತಿದ್ರು. ಇವನು ಹಿಂದೆಗಡೆ ಬಂದು ಸುಮ್ಮನೆ ನಿಂತಿರೋನು ಅಷ್ಟೇ. ಇವತ್ತು ವೇದಿಕೆಯನ್ನು ಅಲಂಕರಿಸಿದಾನೆ. ಇಷ್ಟು ಒಳ್ಳೆ ಮೆಜೆಸ್ಟಿಕ್ 2 ಅನ್ನೋ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾನೆ ನಾಯಕ ನಟನಾಗಿ ಅಂದಾಗ ತುಂಬಾ ಖುಷಿ ಆಗುತ್ತೆ. ಅದ್ಭುತವಾದ ಯಶಸ್ಸನ್ನ ಕಾಣ್ಲಿ ಅನ್ನೋದು ಆಸೆ. ಯಾಕಂದ್ರೆ ನಾನು ಈ ಝೋನರಲ್ಲಿ ಕೆಲಸ ಮಾಡಿ ತುಂಬಾ ವರ್ಷಗಳಾಗೋಯ್ತು. ಬರೀ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡ್ತಾ ಹೊರಟಿರ್ತೀನಿ. ಹಾಗಾಗಿ ಹಾಡು ಮಾತ್ರ ತುಂಬಾ ಚೆನ್ನಾಗಿದೆ. ಮೊದಲಿಗೆ ಮ್ಯೂಸಿಕ್ ಡೈರೆಕ್ಟರ್ ಅವರಿಗೆ ಮತ್ತೆ ಇಡೀ ಟೆಕ್ನಿಷಿಯನ್ಸ್ಗೆ ಒಳ್ಳೇದಾಗ್ಲಿ. ಹಾಗೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಇರಿ. ಹಾ ಸರ್, ನೀವು ಮುಂದೆನೆ ಕುತ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲರೂ ಬಂದಿರೋದು ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಜೊತೆಗೆ ಶಿಲ್ಪಾ ಶ್ರೀನಿವಾಸ್ ಸರ್, ಭರತ್, ಇವರೆಲ್ಲರ ಮೇಲಿರುವಂತ ಪ್ರೀತಿಗಾಗಿ ಬಂದಿರೋದು. ತಂಡದವ್ರನ್ನ ನಮ್ಮ ವೇದಿಕೆ ಮೇಲೆ ಮಾತನಾಡಿಸುವಂತ ಸಮಯ. ಅದರಲ್ಲಿ ಮೊದಲಿಗೆ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಸಾಂಗ್ ಲಾಂಚ್ ಆಗಿರೋದ್ರಿಂದ ಮ್ಯೂಸಿಕ್ ಡೈರೆಕ್ಟರ್ ವಿನು ಮನಸ್ಸು ಅವರು ವೇದಿಕೆ ಮೇಲೆ ಬರಬೇಕು. ಆಲ್ರೆಡಿ ಸಾಂಗ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಸರ್. ಹಾಗೆ ಈ ಸಾಂಗ್ ನಲ್ಲಿ ಮತ್ತೊಂದು ನಾವು ಅಬ್ಸರ್ವ್ ಮಾಡಿದ್ವಿ. ಆ ಸಾಂಗ್ ನಲ್ಲಿ ಲಿರಿಕಲ್ ವಿಡಿಯೋದಲ್ಲಿ VFX ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತೇಜಸ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ಎಲ್ರಿಗೂ ನಮಸ್ಕಾರ. ಸರ್, ಎಲ್ರಿಗೂ ನಮಸ್ಕಾರ. ಸಿನಿಮಾದಲ್ಲಿ 4 ಹಾಡು ಪ್ಲಸ್ ಇದೊಂದು ಹಾಡು, 5 ಹಾಡುಗಳಿದೆ. ಈ ಹಾಡು ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಇದು ಎಫರ್ಟ್ ಭರತ್ ಸರ್ದೆ. ಹಣ ಒಂದು ಹುಚ್ಚುಚಾಗಿ ಏನಾದ್ರು ಮಾಡೋಣ ಅಂತಂದಾಗ ಆಯ್ತು ಭರತ್ ಸರ್ ಏನಾದ್ರು ಮಾಡೋಣ ಅಂತ ಹುಚ್ಚುಚಾಗೆ ಮಾಡಿದ್ವಿ. ಅದಕ್ಕೆ ಗಿರೀಶ್ ಬ್ಯೂಟಿಫುಲ್ ಆಗಿ ಲಿರಿಕ್ಸ್ ಬರ್ದು ಹುಚ್ಚುಚಾಗಿ, ಅದು ಹುಚ್ಚುಚಾಗಿ ಇದೆ. ಇನ್ನು ನನ್ನ ಧ್ವನಿಯಾಗಿ ಅಷ್ಟು ಜನ ಸಿಂಗರ್ಸ್, ಅವ್ರ ಪ್ಲಸ್ ಗಿರೀಶ್ 7 ಜನನು ಅಷ್ಟು ಚೆನ್ನಾಗಿ ಹಾಡಿ ಕೊಟ್ಟರು. ಚೆನ್ನಾಗಿದೆ ಹಾಡು, ಖುಷಿ ಇದೆ ಸರ್. ಇನ್ನು ಸಿನಿಮಾದಲ್ಲಿ ಐಟಮ್ ಸಾಂಗ್ ಇದೆ. ಒಂದು ಹಾಡು ನಾಡು ನುಡಿ ಬಗ್ಗೆ ಹೇಳುವಂತ ಒಂದು ಹಾಡು, ಒಂದು ಹಾಡು ತಾಯಿ ಮಗನ ಸಂಬಂಧ ಹೇಳುವಂತ ಹಾಡು.
ಒಂದು ಲವ್ ಸಾಂಗ್. ಹಾಂ ಸರ್, ಶೆಡ್ ಅದೇ ಐಟಮ್ ಸಾಂಗ್ ಸರ್. ಒಂದು ಶೆಡ್ಡಿಗೆ ಹೋಗೋಣಪ್ಪ ಅಂತ ಒಂದು ಸಾಂಗ್ ಇದೆ, ಗೊತ್ತಿಲ್ಲ ಅದು ಏನಾಗುತ್ತೆ ಗೊತ್ತಿಲ್ಲ. ನೀವು ಮಾತ್ರ ನಿರ್ಮಾಪಕರು ಮಾರಿತಾ ಇಲ್ಲ ಯಾವ ಹಾಡಿದೆ ಅಂತ. ಸರ್ಗಂತೂ ಅದು ಭಯಂಕರ ಇಷ್ಟ ಇದೆ. ಅದು ಹೌದು ಸರ್, ಅದು ಡೈರೆಕ್ಟರ್ ಬರ್ತಿದ್ದಾರೆ, ಚೆನ್ನಾಗಿದೆ ಸರ್. ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರೊಂದು ಮೂರ್ತಿ, ಮಾರ್ಕ್ ಬರೋ ಮೂರ್ತಿ ಇದ್ದಂಗೆ, ಅಷ್ಟು ಅದ್ಭುತವಾದಂಥ ವ್ಯಕ್ತಿತ್ವ ಇರುವಂತ ಒಂದು ಉಳಿದಿರೋ ಮೂರ್ತಿ ಇದಾರೆ ನಮ್ಮ ಪ್ರೊಡ್ಯೂಸರ್. ದೇವರಂತ ಮನುಷ್ಯರು, ಅವ್ರಿಗೆ ನಾವು ಯಾವ ಋಣಿ ಆಗ್ತೀವಿ. ಒಳ್ಳೆ ವ್ಯಕ್ತಿತ್ವ ಅದ್ಭುತವಾದ ವ್ಯಕ್ತಿ ನಾವು ಜೀವನ ನೋಡಿದ್ವಿ ಅಂದ್ರೆ ನಮ್ಮ ಆನಂದ ಸರ್. ನಿಮಗೆ ಖುಷಿ ಇದೆ ಸರ್, ಹಾಗಾಗಿ ಸಿನಿಮಾಗೆ ಇವ್ರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಇದೆ. ಮ್ಯೂಸಿಕ್ ಮಾಡಿದ್ರೂ ಇಷ್ಟೇ ಸ್ಪೀಡಾ ನೀವು? ಫುಲ್ ಸ್ಟಾಪ್ ಅಲ್ಲ, ನಾವು ನುಡ್ಸೋದಷ್ಟೇ ಅಲ್ಲ, ಮಾತಾಡೋದು ಸಂಬಂಧನೇ ಇಲ್ಲ. ಕೆಲಸ ಮಾತಾಡ್ತಿದೆ ಸರ್ ಜಾಸ್ತಿ. ಥ್ಯಾಂಕ್ ಯು, ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾಯಿಂದ ನಿಮ್ಗೆ. ತೇಜಸ್ ಅವ್ರು. ಎಲ್ರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್, ಈ ತರ ಹಿಂದೆ ಕೆಲಸ ಮಾಡೋ ಟೆಕ್ನಿಷಿಯನ್ಸ್ ನ ಮುಂದೆ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇದಾಗಿ ಲೈಕ್ ಈಗ ಸಿನಿಮಾ ಟೀಮ್ ಅವರು ನಾವು ಏನೋ ಒಂದು ಅದ್ಭುತ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ನಮ್ಮನ್ನ ನಂಬಿದಕ್ಕೆ ಪ್ರೊಡ್ಯೂಸರ್ಗಾಗಿರ್ಬೋದು, ಡೈರೆಕ್ಟರ್ಗಾಗಿರ್ಬೋದು, ಭರತ್ ಸರ್ಗಾಗಿರ್ಬೋದು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾನು ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ತನಕ ನಾವು ತುಂಬಾ ಸಿನಿಮಾಗಳಿಗೆ ಕೆಲಸ ಮಾಡಿದೀವಿ, ಆದ್ರೆ ಈ ಸಿನಿಮಾ ನಮ್ಗೇನಕ್ಕೆ ತುಂಬಾ ಸ್ಪೆಷಲ್ ಅನ್ಸುತ್ತೆ ಅಂತ ಹೇಳಿದ್ರೆ, ಲೈಕ್ ಭರತ್ ಸರ್ ನಮ್ಗೆ ಈ ಸಾಂಗ್ ನ ತಗೊಂಡ್ ಬಂದು ಸರ್ ಇದನ್ನ ಒಂದು ಲಿರಿಕಲ್ ಆಗಿ ಮಾಡ್ಬೇಕಂತ ಹೇಳಿದಾಗ, ಈಗ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಿಗೂ ಕೂಡ ಕೆಲಸ ಮಾಡಿದೀವಿ. ಸೊ ಅದ್ರ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಗಳಾಗಿರ್ಬೋದು, ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ಯಾವ ತರ ಇರುತ್ತೆ, ಅವರ ಒಂದಷ್ಟು ಲೈಕ್ ಒಂದು ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಲೋ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಏನೋ ಒಂದು ಸಾಂಗ್ ಇದೆ, ಇದೊಂದು ಲಿರಿಕಲ್ ಆಗ್ಬೇಕು, ಇಂಥ ಟೈಮ್ 2 ದಿನದಲ್ಲಿ ಒಂದೊಂದು ಲಿರಿಕಲ್ ಮಾಡಿಸೋರು ಕೂಡ ಇದ್ದಾರೆ. ಸೊ ಇಷ್ಟು ನೆಗ್ಲಿಜೆನ್ಸ್ ಅಲ್ಲಿ ಟೆಕ್ನಿಕಲ್ ಕೆಲಸಗಳ ಆಗುವಂತ ಒಂದು ಸಂದರ್ಭದಲ್ಲಿ ಭರತ್ ಸರ್ ತುಂಬಾ ಇನ್ವಾಲ್ವ್ ಆಗಿ ಆಲ್ಮೋಸ್ಟ್ ನಮ್ಗೆ 2 months ಆಫ್ ಟೈಮ್ ನ ರಿಕ್ವೈರ್ ಮಾಡಿದ್ರು. ಲೈಕ್ ದಿ ಬೆಸ್ಟ್ ಅಲ್ಲಿ ಏನಾಗುತ್ತೆ, ಹೈಲಿ ಕ್ರಿಯೇಟಿವ್ಲಿ ಏನಾಗುತ್ತೆ, ಔಟ್ ಆಫ್ ಬಾಕ್ಸ್ ಏನಾಗುತ್ತೆ ಮಾಡಿ ಅಂತೇಳಿ ಕಂಪ್ಲೀಟ್ಲಿ ಆ ಫ್ರೀಡಮ್ ಕೊಟ್ಟು ಕೆಲಸ ಮಾಡಿಸ್ಕೊಂಡಿದ್ದಕ್ಕೆ ಭರತ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಇಬ್ಬರಿಗೂ. ನಿರ್ಮಾಪಕರು ನಿಮ್ಮನ್ನ ಮರಿತಾ ಇಲ್ಲ ಅವಾಗಿಂದ. ಅವ್ರು ಬಂದ ತಕ್ಷಣ ನೀವು ಬರ್ಬೇಕು. ಧನ್ಯವಾದಗಳು ಸರ್. ನಾಯಕ ನಟನಿಗೆ ತಾಯಿಯ ಪಾತ್ರವನ್ನ ನಿರ್ವಹಣೆ ಮಾಡಿರುವಂತ ಶ್ರುತಿ ಮೇಡಮ್, ಗ್ರೀನ್ ಸ್ಯಾರಿಲಿ ಗ್ರೀನ್ ಬಳೆ ಹಾಕೊಂಡು ಎವರ್ ಗ್ರೀನ್, ಯಾವಾಗ್ಲೂ ಕಾಣೋ ಹಾಗೆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ರೀತಿಯ ಪಾತ್ರಗಳಾದ್ರೂ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ, ಹೇಗ್ ವಿಭಿನ್ನವಾಗಿ ಇದನ್ನ ನಾವು ಪೋರ್ಟ್ರೆ ಮಾಡ್ಬೋದು ಅಂತ. ಅದ್ರಲ್ಲೆಲ್ಲ ನಿಮ್ಗಳ ಬಗ್ಗೆ ನಾವು ಹೇಳೋ ಹಾಗೆ ಇಲ್ಲ, ಅಷ್ಟು ಅದ್ಭುತವಾಗಿ ಇಷ್ಟು ವರ್ಷಗಳಿಂದ ಪ್ರತಿಯೊಂದು ಸಿನಿಮಾದಲ್ಲೂ ಪ್ರೂವ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಿನಿಮಾ ಬಗ್ಗೆ ಪ್ರಮುಖವಾಗಿ ಹೇಳೋದಾದ್ರೆ, ನಾ ಹೇಳ್ತಾ ಇದ್ದೆ ಮಾಲಾಶ್ರೀ ಅಮ್ಮ ಕೂಡ ಇದ್ದಾರೆ. ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ, ನೀವು ತಾಯಿಯಾಗಿ ನಾಯಕ ನಟನಿಗೆ ಒಂದು ದಾರಿ ಆಗ್ತಾ ಹೋದ್ರೆ, ಎಲ್ಲೋ ಒಂದು ಕಡೆ ಒಂದು ಟ್ವಿಸ್ಟ್ ಅಂತ ಬಂದಾಗ ಸಿನಿಮಾದಲ್ಲಿ, ಅವನ ಜೀವನದಲ್ಲಿ, ಆಗ ಮಾಲಾಶ್ರೀ ಅವರು ಒಂದು ಮಾರ್ಗದರ್ಶನ ಕೊಡೋ ರೀತಿಯಲ್ಲಿ ಒಂದು ಬಂದು ಹೋಗ್ತಾರೆ ಅನ್ನುವಂಥದ್ದು. ಸೊ ಈ ಕಾಂಬಿನೇಷನ್ ಇಬ್ರು ಇದೀರಾ ಅನ್ನೋದೇ ನಮಗೊಂದು ಹೈಲೈಟ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಕಾಂಬಿನೇಷನ್ ಸಿನಿಮಾದಲ್ಲಿದೆ, ನಾವು ಒಟ್ಟಿಗೆ ಕೆಲಸ ಮಾಡಿದ್ದು ಇಲ್ಲ, ಆ ಥರದ ಸನ್ನಿವೇಶಗಳಿಗೂ ಈ ಸಿನಿಮಾದಲ್ಲಿ ಇಲ್ಲ. ಬಟ್ ಒಂದು ಸಿನಿಮಾದಲ್ಲಿ ಆ ಥರದ ಒಬ್ಬ ಸ್ಟಾರ್ ಕಲಾವಿದೆ ಇದ್ದಾರೆ ಅನ್ನೋದು ನನಗೂ ಕೂಡ ಹೆಮ್ಮೆ ಆದಂಥ ವಿಚಾರ, ನನಗೂ ಕೂಡ ಖುಷಿಯಾಗಿರುವಂತಹ ವಿಚಾರನೇ. ಇನ್ನು ನೀವು ಈ ಕಾರ್ಯಕ್ರಮ ಶುರುವಿನಲ್ಲಿ ಹೇಳ್ತಾ ಇದ್ರಿ, ಇವತ್ತು ನಾವೆಲ್ಲರೂ ತುಂಬ ಜ್ಞಾಪಿಸ್ಕೊಳ್ಳುವಂತಹ ದಿನ, ಅಪ್ಪು ಅವರ 50ನೇ ವರ್ಷದ ಜನ್ಮದಿನ ಅಂತ. ಅದು ಖುಷಿನೂ ಇದೆ, ಒಂಥರ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಬೇಜಾರು ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೊಂದು ಬೇಸರ ಇದ್ದೇ ಇದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತಲ್ಲ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಹೋದ ನಂತರ ಸಾಕಷ್ಟು
ನಮಗೆ ಆಧಾರವಾಗಿದ್ದಂಥ ಹಲವಾರು ಕಲಾವಿದರನ್ನ ಚಿತ್ರರಂಗ ಕಳ್ಕೊಂಡಿದೆ. ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಹಾದಿಯಾಗಿ ವಿಷ್ಣುವರ್ಧನ್ ಸರ್ ಅವರು ಆಗಿರ್ಬೋದು, ಅಂಬರೀಷ್ ಸರ್ ಅವರು, ಇದನ್ನೇ ಕೂಡ ನಾವು ತಡ್ಕೊಳಕ್ಕಾಗದೇ ಇರುವಂತಹ ಅಥವಾ ಅದನ್ನ ಒಪ್ಕೊಳಕ್ಕಾಗದೇ ಇರುವಂತಹ ಮನಸ್ಥಿತಿಯಲ್ಲಿ ಇರುವಾಗಲೇ ಅಪ್ಪ ಅವ್ರನ್ನ ನಾವು ಕಳ್ಕೊಂಡಿತ್ತು. ಇದೆಲ್ಲವೂ ಕೂಡ ನಾನು ಗೊತ್ತಿರುವಂತಹ ವಿಚಾರ. ಆದರೆ ಇವತ್ತಿಗೆ ಈ ಸಿನಿಮಾ ಈ ರೀತಿಯ ಒಂದು ಹೊಸ ಪ್ರಯತ್ನಗಳು ಅಪ್ಪು ಅವರ ಜನ್ಮದಿನದಂದು ಆಗ್ತಾ ಇರೋದು ನನಗೆ ಸಂತೋಷ ಕೊಟ್ಟಿದೆ. ಯಾಕೆಂದ್ರೆ ಬಹುಶಃ ಅಪ್ಪು ಅವರ ಕನಸು ಕೂಡ ಅದೇ ಆಗಿತ್ತು. ಅಪ್ಪು ಅವ್ರನ್ನ ನಾವು ಯಾಕೆ ತುಂಬಾ ದೊಡ್ಡ ವ್ಯಕ್ತಿತ್ವವಾಗಿ ನಾವು ನೋಡ್ತೀವಿ ಅಂತಂದ್ರೆ, ಅವರು ಕೇವಲ ಕಲಾವಿದನಾಗಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯ ಮಗನಾಗಿ ಒಬ್ಬ ನಾಯಕ ನಟನಾಗಿ ಮಾತ್ರ ಉಳ್ಕೊಳ್ಳಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಏನಾದ್ರು ಒಂದು ಹೊಸತನ ತರಬೇಕು, ಚಿತ್ರರಂಗಕ್ಕೆ ನನ್ನ ಕಡೆಯಿಂದ ಏನಾದ್ರು ಒಂದು ಕೊಡುಗೆಗಳನ್ನ ಕೊಡಬೇಕು ಅಂತ ಸಾಕಷ್ಟು ಕತೆಗಳನ್ನ ಕೇಳೋರು, ಹೊಸ ಹೊಸ ನಿರ್ಮಾಪಕರನ್ನ ನಿರ್ದೇಶಕರನ್ನ ಬೆಳೆಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಅಂದ್ರೆ ಒಟ್ಟಾರೆ ತಾವು ಮಾತ್ರ ಬೆಳೆಯೋದಲ್ಲ, ತಮ್ಮ ಜೊತೆಗೆ ಇಡೀ ಚಿತ್ರರಂಗವನ್ನ ಬೆಳೆಸೋದು, ಹೊಸ ಪ್ರತಿಭೆಗಳನ್ನ ಬೆಳೆಸುವಂತಹ ಆಸೆ, ಕನಸು, ಆಸಕ್ತಿ ಇದ್ದಂತ ಜೀವ ಅದು ಅಪ್ಪು ಅವರು. ಹಾಗಾಗಿ ಇವತ್ತು ಅವರ ಜನ್ಮದಿನದಂದು ಈ ತರದ ಒಂದು ಹೊಸ ಪ್ರಯತ್ನ, ನಿಮ್ಮೆಲ್ಲರ ಮುಂಚೆ ಒಂದು ಹೊಸ ಹಾಡು ಲಾಂಚ್ ಆಗ್ತಾ ಇದೆ ಅಂದ್ರೆ ಬಹುಶಃ ಅವರು ಇದ್ದಿದ್ರೆ ಖುಷಿ ಪಟ್ಟಿರೋರು. ಆ ಮಟ್ಟಿಗೆ ಇದು ಸೂಕ್ತ ಅಂತ ನನ್ಗೆ ಅನ್ಸುತ್ತೆ. ಇನ್ನು ಮೆಜೆಸ್ಟಿಕ್ 2 ಈ ಸಿನಿಮಾದಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳ ಪ್ರಯತ್ನ ಈ ಸಿನಿಮಾದಲ್ಲಿದೆ. ಭರತ್ ಈ ಸಿನಿಮಾದಲ್ಲಿ ನಾಯಕ ನಟರಾಗಿದ್ದಾರೆ. ಪ್ರತಿಯೊಂದು ಸಿನಿಮಾದಲ್ಲಿ ಒಬ್ಬ ನಾಯಕ ನಟನಿಗೆ ಅದೊಂದು ದೊಡ್ಡ ಸಾಹಸವೇ ಸರಿ. ಯಾಕಂದ್ರೆ ಇಡೀ ಸಿನಿಮಾವೇ ಆತನ ಹೆಗಲ ಮೇಲೆ ಇರುತ್ತೆ. ಆ ಸಿನಿಮಾವನ್ನ ತಗೊಂಡು ಹೋಗೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನಿರ್ಮಾಪಕರು ಅದು ಎಷ್ಟು ರೂಪಾಯಿದೇ ದುಡ್ಡು ಹಾಕಿರಬಹುದು, ಅದಷ್ಟು ಭಾರವನ್ನ ನಾಯಕನೇ ಹೊರಬೇಕಾಗುತ್ತೆ. ಅದನ್ನ ತುಂಬಾ ಶ್ರದ್ಧೆಯಿಂದ ಭರತ್ ಮಾಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಬಹುಶಃ ಭರತ್ನವ್ರನ್ನ ನೀವು ಇವಾಗ ಹೇಗ್ ನೋಡ್ತಾ ಇದ್ದೀರೋ, ಈ ಸಿನಿಮಾ ಶುರುನಲ್ಲಿ ಅವ್ರು ಹಾಗಿರ್ಲಿಲ್ಲ. 100ಕ್ಕೂ ಹೆಚ್ಚು ಕೆಜಿ ಇದ್ರು ಅನ್ಸುತ್ತೆ. ಸೊ ಒಂದು ಸಿನಿಮಾಗಾಗಿ ಅವರು ದಂಡಿಸ್ಕೊಂಡಂತ ರೀತಿನೇ ಅವ್ರಿಗೆ ಸಿನಿಮಾ ಮೇಲೆ ಎಷ್ಟು ಆಸಕ್ತಿ ಇದೆ ಅಂತ ತೋರಿಸುತ್ತೆ. ನಿಮ್ಮ ಆಸಕ್ತಿ, ಶ್ರದ್ಧೆ ಎಲ್ಲವೂ ಒಳ್ಳೆಯ ಫಲ ಕೊಡ್ಲಿ ಭರತ್ ಅಂತ ಹೇಳ್ತೀನಿ. ಇನ್ನ ರಾಮು ನನಗೆ ತುಂಬಾ ಚಿರಪರಿಚಿತರು. ತುಂಬಾ ವರ್ಷಗಳಿಂದ ನೋಡಿದ್ದೀನಿ ರಾಮುನು. ಅಸೋಸಿಯೇಟ್ ಆಗಿ, ಕ್ಲಬ್ ಬೈ ಆಗಿ ನೋಡಿದ್ದೀನ. ಆವಾಗ್ಲಿಂದನೂ ಅವ್ರಿಗೆ ಸಿನಿಮಾ ಬಗ್ಗೆ ಇರುವಂತಹ ಪ್ರೀತಿನ ನಾನು ನೋಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾದಲ್ಲೂ ಕೂಡ ಆ ಪ್ರೀತಿ ಏನು ಕಡಿಮೆ ಆಗಿರ್ಲಿಲ್ಲ. ಇನ್ನೂ ದುಪ್ಪಟ್ಟು ಪ್ರೀತಿ ಇತ್ತು ಈ ಸಿನಿಮಾ ಬಗ್ಗೆ, ಆಸಕ್ತಿನೂ ಇತ್ತು. ಹೊಸ ನಾಯಕಿಯ ಪರಿಚಯ ಕೂಡ ಈ ಸಿನಿಮಾದಲ್ಲಿ ಆಗ್ತಾ ಇದೆ. ಒಟ್ಟಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಈ ಸಿನಿಮಾಗಳ ಮೇಲೆ. ಯಾವುದೇ ಒಂದು ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಒಂದು ಗೆಲುವನ್ನ ಕಂಡ್ರೆ ಅದು ಕೇವಲ ಒಬ್ಬ ನಿರ್ಮಾಪಕನಿಗೆ, ಒಬ್ಬ ನಾಯಕ ನಟನಿಗೆ ಮಾತ್ರ ಸೀಮಿತವಾಗಲ್ಲ. ಆ ಯಶಸ್ಸು ಇಡೀ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಹಾಗಾಗಿ ಈ ತರದ ಹೆಚ್ಚೆಚ್ಚು ಸಿನಿಮಾಗಳು, ಒಳ್ಳೊಳ್ಳೆ ಪ್ರಯತ್ನದ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಆಗ್ಲಿ. ವಾರಕ್ಕೆ 7-8 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಅಟ್ಲೀಸ್ಟ್ ತಿಂಗಳಿಗೆ 1 ಸಿನಿಮಾನಾದ್ರೂ ಹಿಟ್ ಆಗ್ಲಿ, ಎಲ್ಲಾ ಸಿನಿಮಾನು ಹಿಟ್ ಆಗ್ಲಿ ಅನ್ನುವಂತ ಆಸೆ ಇದೆ. ಅಟ್ಲೀಸ್ಟ್ 1-2 ಸಿನಿಮಾಗಳಾದ್ರೂ ಹಿಟ್ ಆದ್ರೆ ಇಂತಹ ನಿರ್ಮಾಪಕರು ಮತ್ತೆ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ತಾರೆ. ಒಂದಿಷ್ಟು ಒಳ್ಳೆ ಕಲಾವಿದರು ಇಂತಹ ಸಿನಿಮಾ ಮೂಲಕ ಬರ್ತಾರೆ ಅನ್ನುವಂತ ಒಂದು ಆಸೆ ನನಗಿದೆ. ನನ್ನ ಪಾತ್ರದ ಬಗ್ಗೆ ಸಹಜವಾಗಿ ಹೀರೋ, ನೀವು ನಾಗಲೇ ಪೋಸ್ಟರ್ ಅಲ್ಲಿ ನೋಡ್ತಾ ಇದ್ದೀರಾ, ಹೀರೋ ಮಚ್ಚಿಡ್ಕೊಂಡಿದ್ದಾನೆ ಅಂದ್ರೆ ಅಮ್ಮ ಇನ್ನೇನ್ ಮಾಡಿರಲ್ಲ. ಸಹಜವಾಗಿ ಎಲ್ಲರ ಮನೇಲಿ ಒಬ್ಬ ತಾಯಿ ಇದ್ರೆ ಏನ್ ಮಾಡಿರ್ತಾಳೋ ಆ ತರದ ಒಂದು ಸಹಜವಾದಂತಹ ಒಂದು ಪಾತ್ರವನ್ನ ನನಗೆ ಕೊಟ್ಟಿದ್ದಾರೆ. ಅದನ್ನ ಸಾಕಷ್ಟು ಪ್ರೀತಿಯಿಂದ ಪ್ರತಿ ಒಂದು ಸೀನ್ ಅನ್ನ, ಪ್ರತಿ ಒಂದು ಸಂಭಾಷಣೆಯನ್ನ ನಮ್ಮ ರಾಮು ತುಂಬಾ ಪ್ರೀತಿಯಿಂದ ಆ ಸೀನ್ಗಳನ್ನ ನಾನು ನರೇಟ್ ಮಾಡುವಾಗ ನನ್ನ ಮೇಲಿರುವಂತಹ ಅಭಿಮಾನವೂ ನನಗೆ ಅರ್ಥ ಆಗುತ್ತೆ. ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದು ನನಗೆ ಖುಷಿ ಇದೆ. ಹೊಸ ತಂಡಕ್ಕೆ ಪ್ರೋತ್ಸಾಹ ಮಾಡೋದಷ್ಟೇ ನಮ್ಮ ಕೆಲಸ. ಇವತ್ತು ನಾನು ಮಾಡ್ತಿರೋದಿಲ್ಲ ಅಷ್ಟೇ. ಭರತ್ ಪ್ರೀತಿಯಿಂದ ಮನೆಗೆ ಬಂದು ಈ ಸಾಂಗ್ ನಮ್ಮ ಮನೇಲಿ ತೋರಿಸಿ ಅಮ್ಮ ಬರಲೇಬೇಕು ಅಂದಾಗ ಇದು ನಮ್ಮೆಲ್ಲರ ಕರ್ತವ್ಯಪ್ಪ, ನಾವು ಬರಲೇಬೇಕು. ಈ ಸಿನಿಮಾ ಮಾತ್ರ ನನ್ನ ಸಿನಿಮಾ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ತಯಾರಾಗುವಂತ ಎಲ್ಲ ಸಿನಿಮಾಗಳು ನನ್ನ ಸಿನಿಮಾವೇ. ಅವೆಲ್ಲವೂ ಚೆನ್ನಾಗಿ ತಂಡಕ್ಕೆ ಒಳ್ಳೇದಾಗ್ಲಿ. ಮೆಜೆಸ್ಟಿಕ್ 2 ಅನ್ನುವಂತ ಒಂದು ಒಳ್ಳೆ ಟೈಟಲ್ ನ ತಗೊಂಡ್ ಬಂದಿದ್ದೀರಾ. ಅದಕ್ಕೆ ದೊಡ್ಡ ಇತಿಹಾಸವೇ ಇದೆ. ಈ ಟೈಟಲ್ ಮೂಲಕ ಎಷ್ಟು ಒಳ್ಳೇದಾಗಿದೆ, ಇಂಡಸ್ಟ್ರಿಗೂ ಒಳ್ಳೇದಾಗಿದೆ. ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಕಲಾವಿದರು ಸಿಕ್ಕಿದ್ರು ಈ ತರದ ಒಂದು ಟೈಟಲ್ ಮೂಲಕ. ಈ ಸಿನಿಮಾ ಮೂಲಕನೂ ಮತ್ತೆ ಅದು ಮರುಕಳಿಸ್ಲಿ ಅಂತ ನಾನು ಹೇಳ್ತಾ, ಅಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬ ಕಲಾವಿದರಿಗೂ
ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ಇವರಿಬ್ರು ವೈಟ್ ಅಂಡ್ ವೈಟ್ ಅಲ್ಲಿ ಬಂದಿದ್ದಾರೆ. ಮಾತಾಡ್ಕೊಂಡು ಕಾಂಬಿನೇಷನ್ ಹಾಕೊಂಬಂದ್ರ ವೈಟ್ ಶರ್ಟ್ ಇಲ್ಲಮ್ಮ, ಆ ಥರ ಎಲ್ಲ ಏನಿಲ್ಲ. ಓಕೆ ಸರ್, ಸಾಂಗ್ ನೋಡಿದ್ರಿ. ಅವತ್ತಿಂದ ಇವತ್ತಿನವರೆಗೂ ಒಂದು ಆಕ್ಷನ್ ಜಾನರ್ ಅಥವಾ ರೌಡಿಸಮ್ ಬ್ಯಾಕ್ ಡ್ರಾಪ್ ಇರುವಂತ ಸಿನಿಮಾಗಳು ಅಂತ ಬಂದಾಗ ನೀವು ಅದೆಷ್ಟೋ ಸಿನಿಮಾಗಳಿಗೆ ಸಾಥ್ ಕೊಟ್ಟಿದ್ದೀರಾ, ಪಾತ್ರ ನಿರ್ವಹಣೆ ಮಾಡಿದ್ದೀರಾ. ಸೊ ಅದೆಲ್ಲ ನೋಡ್ಕೊಂಡು ಬಂದಾಗ ಈಗ ಮೆಜೆಸ್ಟಿಕ್ ಆಯ್ತು, ಈಗ ಮೆಜೆಸ್ಟಿಕ್ 2 ಈ ಹಾಡು ಇವತ್ತಿನ ದಿನಕ್ಕೆ ಏನ್ ಅನ್ಸುತ್ತೆ ಸರ್? ಎಲ್ಲರಿಗೂ ನಮಸ್ಕಾರ. ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾದ ಹೆಸರು ಕೇಳಿದ್ರೆ ನನಗೆ ತುಂಬಾ ದುಃಖ ಬರುತ್ತೆ. ನನ್ನ ಗುರುಗಳು PN ಸತ್ಯ ಅವರು, ನಿಜವಾಗ್ಲೂ ತುಂಬಾ ದುಃಖ ಆಗುತ್ತೆ. ನನ್ನ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಸಿದ್ದು ಪ್ರೇಮ್. ಅದಾದ್ಮೇಲೆ ನನ್ನ ಸಿನಿಮಾ ಕಲಿಕೆ ಮತ್ತೆ ಮುಂದುವರಿಕೆ ಹೇಳ್ಕೊಟ್ಟಿದ್ದು ನನ್ನ ಗುರು PN ಸತ್ಯ ಅವರು. ಆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೆಸರಾಂತ ನಿರ್ದೇಶಕನ್ನ, ಒಬ್ಬ ಲೆಜೆಂಡ್ ಡೈರೆಕ್ಟರ್ನ ಕೊಡ್ತು. ಆ ಸಿನಿಮಾಯಿಂದ ಶ್ರುತಿಯಮ್ಮ ಹೇಳ್ದಂಗೆ ಅಜಾನುಬಾಹು ಇಡೀ ಸಿನಿಮಾದ ಹೊರೆ ಹೊತ್ತು ಕನ್ನಡ ಚಿತ್ರರಂಗದ ಲೆಜೆಂಡ್ರಿ ಆಕ್ಟರ್ ಆಗಿದ್ದಾರೆ ನಮ್ಮ ಡಿ ಬಾಸ್ ದರ್ಶನ್. ಖುಷಿ ಆಗುತ್ತೆ ಮೆಜೆಸ್ಟಿಕ್ ಅಂತ ಅಂದ ತಕ್ಷಣ. ಇನ್ನೊಂದೇನಂದ್ರೆ ಮೆಜೆಸ್ಟಿಕ್ 2 ಸಿನಿಮಾ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಭರತ್ ಮಾಡಿದ್ದಾರೆ. ಆಸ್ ಯೂಸಲ್ ಇವ್ರಿಗೂ ನಂಗೆ ತುಂಬಾ ಟಕಪ್ಪಾಗಿ ನಡೆದಿದೆ. ಶ್ರುತಿ ಅಮ್ಮನಿಗೂ ನನಗೊಂದು ಸಿನಿಮಾದಲ್ಲಿ ನನ್ನ ಸ್ನೇಹಿತರು ಮಾಡಿದ್ದಾರೆ. ಆನ್ ಸ್ಕ್ರೀನ್ ಖಂಡಿತ ಚೆನ್ನಾಗಾಗಿದೆ. ನನ್ನ ಅವರ ಕಾಂಬಿನೇಷನ್ ತುಂಬಾ ನನ್ಗೆ ಇಷ್ಟ ಆಯ್ತು ಪರ್ಸನಲ್. ಯಾಕಂದ್ರೆ ನಾನು ಅವ್ರ ಅಭಿಮಾನಿ. ನಿಜ ಹೇಳ್ಬೇಕಂದ್ರೆ ಅಭಿಮಾನಿ, ನಿಜವಾಗ್ಲೂ ಅಭಿಮಾನಿಯಾಗಿ ನನ್ನ ಹೆಂಡತಿ ಅಂತೂ ಇನ್ನೂ ಅದ್ಭುತವಾದ ಅಭಿಮಾನಿ. ನಿಮ್ಗೆ ಅವ್ರಿಗೆ ಹೇಳ್ತಾನೆ ಇರ್ತೀನಿ. ಸೊ ಮೆಜೆಸ್ಟಿಕ್ 2 ಇಲ್ಲಿ ನಾನು ಮುಖ್ಯವಾಗಿ ರಾಮು, ನಿರ್ದೇಶಕ ರಾಮುಗೆ ನಾನು ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ರಾಮು ಒಳ್ಳೇದಾಗ್ಲಿ. ಎಲ್ಲದಕ್ಕಿನ್ನ ಅವಾಗಲೇ ನಮ್ಮ ಸಂಗೀತ ನಿರ್ದೇಶಕರು ಹೇಳಿದ್ರು, ಆನಂದಪ್ಪ ಅವರು, ನಾ ಕಂಡ ಅದ್ಭುತ ನಿರ್ಮಾಪಕರು. ಅವರ ವ್ಯಕ್ತಿತ್ವ ನನಗೆ ತುಂಬಾ ಇಷ್ಟ ಆಯ್ತು. ನನಗೂ ಅವ್ರಿಗೂ ಯಾವಾಗ್ಲೂ ಮಾತುಕತೆ ನಡೀತಾ ಇತ್ತು. ನನಗನ್ಸ್ತು ನಾವಿಬ್ರು ಸಮಾನ ಮನಸ್ಕರು ಅಂತ. ತುಂಬಾ ದೊಡ್ಡವರು, ಅವರಿಂದ ತುಂಬಾ ತಿಳ್ಕೊಂಡಿದ್ದೀನಿ. ಅಣ್ಣ, ಈ ಸಿನಿಮಾಯಿಂದ ನಿಮ್ಗೆ ತುಂಬಾ ದುಡ್ಡು ಬರ್ಲಿ ಅಣ್ಣ. ಮತ್ತೆ ಮತ್ತೆ ಸಿನಿಮಾ ಮಾಡಿ ಅಣ್ಣ. ಮತ್ತೆ ನನಗೆ ಕೆಲಸ ಕೊಡಿ ಅಣ್ಣ. ನಾನು ಖುಷಿಯಾಗಿ ಮಾಡ್ತೀನಿ ಅಣ್ಣ. ಇಲ್ಲ, ನಾನು ಮನೆ ಕಟ್ತಾ ಇದ್ದೆ ಅವಾಗ. ನಾನು ಸುಮ್ಮನೆ ನಾನು ಮನೆ ಕಟ್ತಾ ಇದ್ದೀನಿ ಅಂತ ನನ್ನ ದುಡ್ಡೆಲ್ಲ ಫಸ್ಟ್ ಕೊಟ್ಬಿಟ್ರು. ದುಡ್ಡು ಕೊಟ್ಟಿದ್ದಾರೆ ಅಂತಲ್ಲ, ಅವ್ರ ವ್ಯಕ್ತಿತ್ವ, ಅವ್ರ ಹಾರೈಕೆ ಹಂಗಿತ್ತು. ನಾನು ಚಿಕ್ಕವನಾಗಿದ್ದೆ. ಅವರ ಹಾರೈಕೆ ನಾನು ಖಂಡಿತವಾಗ್ಲೂ ಸ್ವೀಕರಿಸ್ತೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟ್ರೆ, ನೀವು ಸೂಪರ್ ಫಾಸ್ಟ್ ಬಿಡ್ರಿ. ಸಕ್ಕತ್ತಾಗಿ ಮಾತಾಡ್ರಿ. ಒಂದು ಒಳ್ಳೆ ಮ್ಯಾನರಿಸಮ್ ನಾನು ಎಲ್ಲರೂ ಯೂಸ್ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮೆಜೆಸ್ಟಿಕ್ ಸಿನಿಮಾ ಮಾಡಿರ್ಲಿಲ್ಲ ನಾನು. ಈಗ ಮೆಜೆಸ್ಟಿಕ್ 2 ಮಾಡಿದ್ದೀನಿ. ಮೊನ್ನೆ ಡಬ್ಬಿಂಗ್ ಹೋದಾಗ ನೋಡಿದೆ ಸಿನಿಮಾ. ಭಾಳ ಅದ್ಭುತವಾಗಿ ಬಂದಿದೆ. ಸಾಂಗ್ಸ್ ಆಗಲಿ, ಫೈಟ್ ಆಗಲಿ, ಸೀನ್ಗಳಾಗಲಿ, ಸೆಂಟಿಮೆಂಟ್ ಸೀನ್ಗಳಾಗಲಿ, ಡೈರೆಕ್ಟರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೆ ಡೈರೆಕ್ಟರ್ಗೆ ಆ ಸ್ಪಾಟಲ್ಲಿ ಇದ್ದ ಟೆನ್ಷನ್ಗೂ ಈಗ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಪಾಪ ಅಲ್ಲಿ ಅವತ್ತಿನ ಡ್ಯೂಟಿ ಅವ್ರದ್ದು. ಆ ಸೀನ್ ಮುಗಿಸೋವರೆಗೂ ಈ ಕಡೆ ಯಾರ ಮಾತು ಕೇಳ್ತಾ ಇದ್ದಿಲ್ಲ. ಆ ಟೆನ್ಷನಲ್ಲಿ ಅವ್ರು ಇರ್ತಾ ಇದ್ರು. ಇನ್ನು ನಮ್ಮ ಪ್ರೊಡ್ಯೂಸರ್ ಯಾವ ಲೊಕೇಶನ್ ಬೇಕು, ಏನ್ ಬೇಕು, ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು. ಕೊನೆ ನಮ್ಮ ಕಳಾಸಿ ಪಾಳ್ಯದಲ್ಲೇ ಮಾಡಬೇಕು ಅಂದ್ರು. ಭರತ್ ಆಟ ಆಡ್ದ, ಸಾರ್ ಏನಾದ್ರು ಮಾಡಿ ಅಂತ ನಮ್ಮ ಕಳಾಸಿ ಪಾಳ್ಯದಲ್ಲೇ ಮಾಡಿದ್ವಿ. ಆಮೇಲೆ ಹೀರೋ ಆಗಲಿ, ಹೀರೋಯಿನ್ನು ಸುಮಾರು ಜನ ಹೊಸಬ್ರು ಮಾಡಿದ್ದಾರೆ. ಎಲ್ಲೂ ನಾನು ನೋಡಿದಾಗ ಹೊಸಬ್ರು ಅನಿಸಿಲ್ಲ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಶ್ರುತಿ ಮೇಡಮ್ಮು, ಅವ್ರ ಸಿನಿಮಾಗಳು ನೋಡಿ ಬೆಳೆದವು ನಾವು. ಮೆಜೆಸ್ಟಿಕ್ ಸಿನಿಮಾ ತರ ಈ ಮೆಜೆಸ್ಟಿಕ್ 2 ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ, ನಮ್ಮ ಭರತ್ ದರ್ಶನ್ ತರ ಬೆಳೀಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಇಲ್ಲ
ಎಲ್ಲರೂ ಟೀಮ್ ಅವ್ರು ಯಾರೇ ಬಂದ್ರು ಅಥವಾ ಅತಿಥಿಗಳು ಯಾರೇ ವೇದಿಕೆ ಮೇಲೆ ಬಂದ್ರು ಎಲ್ಲರೂ ಒಬ್ರ ಬಗ್ಗೆ ಮಾತಾಡ್ತಾ ಇದ್ರು. ಅದು ಈ ಸಿನಿಮಾ ನಿರ್ಮಾಪಕರ ಬಗ್ಗೆ. ಚಿತ್ರದುರ್ಗದಲ್ಲಿ ಹೋಗಿ ಯಾರಿಗೆ ನಾವು ಆನಂದಪ್ಪ ಅವರು ಅಂದ್ರೆ ಕರ್ಕೊಂಡೋಗಿ ಅವ್ರ ಹತ್ರ ಬಿಟ್ಟು ಬರ್ತಾರೆ, ಅಷ್ಟು ಪಾಪ್ಯುಲರ್. ರಾಜಕೀಯ ರಂಗ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಈಗ ಚಿತ್ರರಂಗ. ಸರ್, ಹೆಂಗೆ ಆ 2 ಕ್ಷೇತ್ರದಲ್ಲಿ ಯಶಸ್ಸು ಸಿಕ್ಕಿತ್ತು, ಈ ಕ್ಷೇತ್ರದಲ್ಲೂ ಭರ್ಜರಿ ಯಶಸ್ಸು ಸಿಗ್ಲಿ ಅಂತ ವಿಶ್ ಮಾಡ್ತಾ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಸರ್ಗೆ ಬರ್ಲೇಬೇಕು. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಫೀಲ್ಡು ನನಗೆ ಭಾಳ ಹೊಸದು, ಭಾಳ ಅಂದರೆ ಭಾಳ ಹೊಸದು. ನಮ್ಮ ಹುಡುಗ ರುದ್ರೇಶ್ ಅಂತ ಇಲ್ಲೇ ಇದೆ, ಪಿಂಕ್ ನೋಟ್ ಡೈರೆಕ್ಟರ್. 20 ವರ್ಷದಿಂದ ನನಗೆ ಸತತವಾಗಿ ಇಲ್ಲಿದ್ದಾರೆ. 20 ವರ್ಷದಿಂದ ಸತತವಾಗಿ ನನಗೆ ಬೆನ್ನತ್ತಿ ನೀವು ಸಿನಿಮಾ ಫೀಲ್ಡಿಗೆ ಬರ್ಬೇಕಣ್ಣ ಅಂದಾಗ ಕೊನೆಗೆ ನನ್ನ ಬಿಟ್ಬಿಟ್ಟ ನಮ್ಮ ಮನೇಲಿ ಹಿಡ್ಕೊಂಡ. ಅಮ್ಮ ಹೇಳ್ರಿ, ನೀವೇ ಹೇಳ್ರಿ ಅಂತ. ಅವ್ರು ಕೊನೆಗೆ ಅವನದೊಂದು ಸಿನಿಮಾನಾದ್ರು ಮಾಡ್ರಿ ಅಂತ ಹೇಳಿದ್ಮೇಲೆ ಪಿಂಕ್ ನೋಟ್ ಮೊದಲು ಸ್ಟಾರ್ಟ್ ಮಾಡಿದ್ವಿ. ಪೂರ್ತಿ ದುಬೈ ಶೂಟಿಂಗು ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಅದು ಸ್ವಲ್ಪ ಯಾವುದೋ ಒಂದು ಕಾರಣದಿಂದ ಲೇಟ್ ಆಯಿತು. ಈಗ ನೆಕ್ಸ್ಟ್ ಇದಾದ ತಕ್ಷಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಮೆಜೆಸ್ಟಿಕ್ 2 ಸಿನಿಮಾ ನಮ್ಮ ರಾಮು, ಡೈರೆಕ್ಟರ್ ರಾಮು ಬಂದು ಅಪ್ಪಾಜಿ ಹಿಂಗಿದೆ ಮಾಡೋಣ ಅಪ್ಪಾಜಿ, ಚೆನ್ನಾಗಿ ಮಾಡ್ತೀನಿ ಅಂತಂದೇಳಿ ಅದೇ ರೀತಿ ಕಷ್ಟಪಟ್ಟು ಎಲ್ಲ ಟೆಕ್ನಿಷಿಯನ್ಗಳನ್ನ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರನ್ನ ದುಂಡಿಗೆ ಹಾಕಿದ್ರು. ಶ್ರುತಿ ಮೇಡಮ್ ಅವ್ರಂತ ಹೋಗಿ ಅಲ್ಲೆಲ್ಲ ಬೆನ್ನತ್ತಿ ಕಾಡಿ ಶ್ರುತಿ ಮೇಡಮ್ ಬಂದು ಕರ್ಕೊಂಡ್ಬರೋನು. ಶ್ರುತಿ ಮೇಡಮ್ ಅವ್ರ ಕಂಡೀಷನ್ ಹಾಕಿದ್ರು. ನಮ್ಗೆ 8 ದಿವಸ ಕೊಟ್ಟು ನೀನು 5 ದಿವಸ ಮುಗಿಸ್ತೀಯಲ್ಲಪ್ಪ ಅಂತ ಮೇಡಮ್ ಅವ್ರೆ ಹೇಳಿದಾಗ, ಇಲ್ಲ ಮೇಡಮ್ ಅವರೇ ಭಾಳ ಕಷ್ಟ ಐತೆ, ಬರ್ರಿ ಅಂತ ಅಮ್ಮ ಅಂತೇಳಿ ಕರ್ಕೊಂಡ್ಬಂದಿದ್ದಾರೆ. ಮೇಡಮ್ ಅವರು ಸಹ ಈ ಸಿನಿಮಾಗೆ ಭಾಳ ಸಹಕರಿಸಿದ್ದಾರೆ. ಭಾಳ ಚೆನ್ನಾಗಿ ತಾಯಿ ಪಾತ್ರನ ಮೂಡಿ ಬಂದಿದೆ. ನಾವು ಶ್ರುತಿ ಮೇಡಮ್ ಅವ್ರಿಗೆ ಎಷ್ಟು ಹೇಳಿದ್ರು ಸಾಲದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸಿನಿಮಾದಲ್ಲಿ ಎಷ್ಟು ಅಳಿಸಿದ್ರೆ ಇದರಲ್ಲಿ 10ರಷ್ಟು ಅಳಿಸ್ತಾರೆ ಎಲ್ಲರನ್ನ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಅದೇ ರೀತಿ ನಮ್ಮ ಪೆಟ್ರೋಲ್ ಪ್ರಸನ್ನ, ಪ್ರಭಣ್ಣ ಮತ್ತು ನಮ್ಮ ಹೀರೋಯಿನ್ ಸಂಗೀತ ಇನ್ಯ ಮತ್ತು ಇನ್ನು ಉಳಿದಂಥ ಎಲ್ಲ ಕಲಾವಿದರು ಸಹ ಚೆನ್ನಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಗಳು, ಕ್ಯಾಮ್ರಾಮೀನು, ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಸಿನಿಮಾದ ಎಲ್ಲ ಸಿಬ್ಬಂದಿಗಳು ಹೊಂದಾಣಿಕೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಾಗಲಿ, ಚೆನ್ನಾಗಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಲಿ ಅಂತೇಳಿ ಎಲ್ಲ ಕನ್ನಡಿಗರು ನಮಸ್ಕರಿಸಿ ನನ್ನ 2 ಮಾತು. ಧನ್ಯವಾದಗಳು ಸರ್. ಅವರಿಬ್ರು ಹೇಳಿದ್ರಲ್ಲ, ಹಂಗೆ ಜಾಸ್ತಿ ದುಡ್ಡು ಬರ್ಲಿ ಈ ಸಿನಿಮಾದಿಂದ, ಇನ್ನೊಂದಷ್ಟು 100 ಸಿನಿಮಾಗಳು ನಿಮ್ಮ ನಿರ್ಮಾಣ ಸಂಸ್ಥೆಯಿಂದ ಬರ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತಾ ಇದೀವಿ. ಹಾಗೆ ಈ ಸಿನಿಮಾದ ನಿರ್ದೇಶಕರು ರಾಮು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವ್ರದ್ದು ಡೆಬ್ಯೂ ಸಿನಿಮಾ ನಿರ್ದೇಶನ ಆದ್ರೂ ಕೂಡ ಸಾಕಷ್ಟು ವರ್ಷಗಳಿಂದ ಸಿನಿಮಾ ರಂಗದ, ಕನ್ನಡ ಸಿನಿಮಾ ರಂಗದ ಪ್ರತಿಯೊಂದು ವಿಭಾಗದಲ್ಲೂ ಕೆಲಸ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇರುವಂತ ಒಬ್ಬ ವ್ಯಕ್ತಿ, ಸಿನಿಮಾ ಬಗ್ಗೆ ಬಹಳ ಪ್ರೀತಿ ಇರುವಂತ ವ್ಯಕ್ತಿ. ಅಷ್ಟೇ ಪ್ರೀತಿಯಿಂದ, ಮುತುವರ್ಜಿಯಿಂದ ಈ ಸಿನಿಮಾ ಮಾಡಿ ಮುಗಿಸಿದ್ದಾರೆ. ರಾಮು ಸರ್ ಅಂದ ತಕ್ಷಣ ಅವ್ರ ಬಗ್ಗೆ ಏನಾದ್ರು ಹೇಳಿ ಸರ್, ಒಂಚೂರು ಇವೆಂಟಿಗೆ ಬೇಕು ಅಂತ ಯಾರನ್ನೇ ಕೇಳಿದ್ರು, ಅವ್ರ ಇನ್ನೋಸೆನ್ಸು, ಕೆಲಸದ ಮೇಲಿರೋ ಡೆಡಿಕೇಶನ್, 2 ವಿಷಯ ಎಲ್ರು ಹೇಳಿದ್ರು ಸರ್. ಅದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನಮ್ಮ ಆನಂದಪ್ಪ ಅವ್ರಿಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ನನ್ನ ಮೊದಲೇ ಸಿನಿಮಾ ಮೆಜೆಸ್ಟಿಕ್ 2 ಇವತ್ತು ಆಡಿಯೋ ಲಾಂಚ್ ಆಗಿದೆ. ಸೊ ನಾವೊಂದು 25-30 ವರ್ಷ ಇಲ್ಲಿ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟಿದ್ದೀನಿ. ಸೊ 30 ವರ್ಷ ಒಬ್ಬ ಡೈರೆಕ್ಟರ್ ಆಗಬೇಕು ಅಂದ್ರೆ ಎಷ್ಟು ಶ್ರಮ ಪಟ್ಟಿರ್ತಾನೆ, ಎಲ್ಲೆಲ್ಲಿ ಮಲಗಿರ್ತಾನೆ, ಎಲ್ಲೆಲ್ಲೂ ಕೂತಿರ್ತಾನೆ, ಎಲ್ಲ ನಿಮಗೆ ಗೊತ್ತಿರುತ್ತೆ. ಒಬ್ಬ ಪ್ರೊಡ್ಯೂಸರ್ ಹಿಡಿದು ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಗಾಂಧಿನಗರದಲ್ಲಿ ಇವತ್ತು ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಬ್ಬ ಪ್ರೊಡ್ಯೂಸರ್ ಸಂಬಂಧನೇ ಇರೋದಿಲ್ಲ, ಯಾರಿಗೂ ಸಂಬಂಧ ಇರಲ್ಲ. ಫಸ್ಟ್ ಪ್ರೊಡ್ಯೂಸರ್ ಹೋಗಿ ಅಪ್ರೋಚ್ ಮಾಡೋದು ಒಬ್ಬ ಡೈರೆಕ್ಟ್ರು. ಒಬ್ಬ ಡೈರೆಕ್ಟರ್ ಇಂದ ಇಷ್ಟು ಜನ ಕುತ್ಕೊಂಡಿರ್ತೀರ ಅಲ್ವಾ? ಒಬ್ಬ ಡೈರೆಕ್ಟರ್ ಮೇನ್ ಸಿನಿಮಾ ಕ್ಯಾಪ್ಟನ್. ಆ ಕ್ಯಾಪ್ಟನ್ ಇಲ್ಲದೆ ಇಷ್ಟು ಜನ ಸೇರಕ್ ಸಾಧ್ಯನೇ ಇಲ್ಲ ಅಲ್ವಾ? ಹಂಗೆ ನಮ್ಮ ಪಿಂಕ್ ನೋಟ್ ಡೈರೆಕ್ಟ್ರು ಫಸ್ಟ್ ನಮ್ಮ ಆನಂದಪ್ಪರ್ಗೆ ಅಪ್ರೋಚ್ ಮಾಡಿ ಗಾಂಧಿನಗರದ ವಾಸನೆ ತೋರಿಸಿದ್ದಾರೆ. ಆ 2ನೇ ವಾಸನೆ ನಮ್ಗೆ ಸೇರಿದೆ. ಅವ್ರಿಗೆ ಫಸ್ಟ್ ಚಿವರುಣಿ ಹೇಳ್ಬೇಕು ನಮ್ಮ ಪಿಂಕ್ ನೋಟ್ ಡೈರೆಕ್ಟರ್ಗೆ. ಯಾಕೆಂದ್ರೆ ಅವ್ರು ಕರ್ಕೊ ಬಂದಿಲ್ಲ ಅಂದಿದ್ರೆ ನಾನು ಇಲ್ಲಿ ನಿಲ್ಲಕ್ ಆಗ್ತಾ ಇರ್ಲಿಲ್ಲ.
ಸೊ ಕ್ರೆಡಿಟ್ ಅವ್ರಿಗೆ ಸೇರ್ಬೇಕು, ಪಿಂಕ್ ಕ್ಲೌಡ್ ಡೈರೆಕ್ಟರ್ಗೆ. ಅವ್ರ ಸಿನಿಮಾ ಬೇಗ ಮುಗಿಲಿ, ಬೇಗ ತೆರೆ ಮುಂದೆ ತಗೊಂಡ್ಬರ್ಲಿ ಪಿಂಕ್ ಕ್ಲೌಡ್ ಸಿನಿಮಾ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಆನಂದ್ ಅಪ್ಪರ್ ನಮ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಈ ಸಿನಿಮಾದ ನಾಯಕ ನಟ ಭರತ್ ಅವರು ಹಾಗೆ ನಾಯಕ ನಟಿ ಸಂಹಿತಾ ಅವರಿಬ್ರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಫ್ರೇಮ್ ಚೆನ್ನಾಗಿದೆ ಅಂತ. ಎಲ್ರಿಗೂ ನಮಸ್ಕಾರ. ಮೆಜೆಸ್ಟಿಕ್ 2 ಇವತ್ತು ನಾಯಕ ನಾನೇ ಹಾರ್ಡ್ ಲಾಂಚ್. ನಾಯಕ ನಾನೇ ನಮ್ ವಿನು ಮನಸ್ಸು ಅವರು, ನಾಯಕ ನಾನೇ ನಮ್ ತೇಜಸ್ ಅವರು, ನಾಯಕ ನಾನೇ ಆಡಿರೋ 7 ಜನ ಸಿಂಗರ್ಸ್, ಇವರೆಲ್ಲ ಸೇರಿ ನನ್ನ ನಾಯಕ ನಾನೇ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನದ ಹೆಸರು ಇವ್ರಿಲ್ದಿರ ಈ ಹಾಡಿಲ್ಲ. ಐ ಮೀನ್ ದಿಸ್ ಥಿಂಗ್ ಇಸ್ ನಾಟ್ ದೇರ್. ಅಂಡ್ ಫರ್ದರ್ ಮೂವಿಂಗ್ ಆನ್ ಟು ಸಿನಿಮಾ, ಫಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ನಮ್ಮ ಪ್ರೊಡ್ಯೂಸರ್ಸ್ ಅಪ್ಪಾಜಿ ಅವ್ರಿಗೆ. ಅವ್ರು ನನಗೆ ಅವಕಾಶ ಕೊಟ್ಟರು, ಜೀವನ ಪೂರ್ತಿ ಅವ್ರಿಗೆ ನಾನು ಚಿರಋಣಿ ಇರ್ತೀನಿ. ಆಮೇಲೆ ಡೈರೆಕ್ಟರ್ಗೆ ತುಂಬಾ ಥ್ಯಾಂಕ್ಸ್, ನಾನು ಕರ್ಕೊಂಬಂದು ಈ ಸಿನಿಮಾ ಮಾಡಿಸಿ ಇಲ್ಲಿ ನಿಲ್ಸಿರೋದಕ್ಕೆ ಇವತ್ತು ಅವರೇ ಕಾರಣ. ಅಮ್ಮ ಶ್ರುತಿ ಅಮ್ಮ, ನಿಮ್ ನನ್ನ ಏನು ತುಂಬಾ ಥ್ಯಾಂಕ್ಸ್ ಅಮ್ಮ. ನನ್ನ ಗದಗಕ್ಕೆ ಬಂದು ನನ್ಗೆ ಆಶೀರ್ವಾದ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಆಮೇಲೆ ನಮ್ಮ ತಂದೆ 45 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು ವಿಭಿನ್ನವಾಗಿ ಎಲ್ಲ ಸಿನಿಮಾ ಮಾಡ್ಕೊಂಡು ಬಂದು ಇವತ್ತು ನಾವು ಬರ್ಬೇಕಂದ್ರೂ ನಮಗೂ ತುಂಬಾ ಅಡೆತಡೆ ಬಂದು ನಾವೆಲ್ಲ ದಾಟ್ಕೊಂಡು ಬಂದಿದೀವಿ. ಈ ಸ್ಟೇಜ್ಗೆ ಈ ಸಿನಿಮಾ ಇವತ್ತು ಬಂದಿದೆ. ಸೊ ಇನ್ ಕನ್ನಡ ಇಂಡಸ್ಟ್ರಿ ನಾವು ಈ ಸಿನಿಮಾ ಮಾಡಬೇಕು ಮೆಜೆಸ್ಟಿಕ್ 2 ಅಂತ ಬಂದಾಗ ತುಂಬಾನೇ ಪ್ರಿಪರೇಷನ್ಸ್ ಬೇಕಾಗಿತ್ತು, ಎಸ್ಪೆಷಲಿ ನನ್ಗೆ. ಯಾಕಂದ್ರೆ ನಾನು 110 kg ಇದ್ದೆ ಹೇಳ್ದಂಗೆ. ಆಮೇಲೆ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಫೈಟ್ ಎಲ್ಲ ತಯಾರಿ ಮಾಡ್ಕೊಂಡು, ಅಂಡ್ ದಿಸ್ ಸ್ಟೋರಿ ಇಟ್ ಸೆಲ್ಫ್ ಇಸ್ ವೆರಿ ಲೋಕಲ್ ಫಾರ್ ಬ್ಯಾಂಗ್ಳೂರಿನ್ಸ್, ಅಂಡ್ ಇಟ್ ವಿಲ್ ಅಟ್ರಾಕ್ಟ್ ಅ ಲಾಟ್ ಆಫ್ ಪೀಪಲ್ because we've shown everything raw in this movie, and the story is too open to see the Majestic, and the characters are very ಎಲ್ಲ ಒಗ್ಗೂಡಿ ಒಂದು ಅದ್ಭುತವಾದ ಸಿನಿಮಾ ಆಚೆ ಬಂದಿದೆ. ಮತ್ತೆ ಈ ಸಾಂಗು ಈ ಟೆಕ್ನಿಕಲ್ ವರ್ಕ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ನಾವು ಟೆಕ್ನಿಕಲ್ ಆಗಿ ಎಲ್ಲಾ ಕಡೆ ಒಂದ್ ಸೇಯಿಂಗ್ ಇದೆ, ಲೈಕ್ ಕನ್ನಡ ಸಿನಿಮಾ ಟೆಕ್ನಿಕಲಿ ಅಪ್ ಟು ಡೇಟ್ ಇರಲ್ಲ. ವಿ ಆರ್ ಬ್ಯಾಕ್ ಅಂಡ್ ವಾರಕ್ಕೆ 10 ಸಿನಿಮಾ ಇದೆ, ಯಾವ್ದು ನೋಡೋ ಹಂಗಿರಲ್ಲ, ಯಾವ್ದು ಹಂಗಿರಲ್ಲ. ಎಲ್ಲ ತೆಲುಗು ತಮಿಳು ಒಂದ್ ರಿಲೀಸ್ ಆದ್ರೂ ಅದ್ ಒಂದ್ ಬರೋಷ್ಟು ನಮ್ದು 10 ಸಿನಿಮಾ ಕಲೆಕ್ಷನ್ ಬರಲ್ಲ. ಹಂಗೆ ಇಲ್ಲ, ನಮ್ ಸಿನಿಮಾ ಬರುತ್ತೆ ಅನ್ನೋ ನಂಬಿಕೆ ನಂಗಿದೆ. ಅವ್ರ 10 ಬಂದ್ರು ನಮ್ದು ಒಂದ್ ಬಂದಿ ಅದಕ್ಕೆ ಹೊಡೆಯುತ್ತೆ ಅನ್ನೋದು ನಂಬಿಕೆ ಇದೆ. ಆಮೇಲೆ ಅಷ್ಟು ಸ್ಟ್ರಾಂಗ್ ಆಗಿ ನಾವು ಟೆಕ್ನಿಕಲ್ ಆಗಿ ಮಾಡಿದೀವಿ. VFX ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ವಿ ಹ್ಯಾವ್ ರಿಯಲಿ ಪುಟ್ ಇನ್ ಅವರ್ ಬ್ಲಡ್ ಅಂಡ್ ಸ್ವೆಟ್ ಇನ್ ದಿಸ್ ಅಂಡ್ ಡನ್ ದಿಸ್ ವರ್ಕ್. ಪ್ಲೀಸ್ ವಾಚ್. ಚೆನ್ನಾಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಅಂಡ್ ದಯವಿಟ್ಟು ಥಿಯೇಟರ್ ಬಂದು ನೋಡಿ ನಮ್ನೆಲ್ಲ ಹರಿಸಿ. ಥ್ಯಾಂಕ್ ಯು. ಅಲ್ಲೇ ಸಂಹಿತಾ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಮೀಡಿಯಾದವ್ರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ನನಗೆ ಸ್ವಲ್ಪ ಲೇಟಾಗಿ ಬಂದೆ, ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಏನಕ್ಕೆ ಅಂತ ಗೊತ್ತಿಲ್ಲ, ಮೆಜೆಸ್ಟಿಕ್ 2 ಪ್ರೆಸ್ ಮೀಟ್ ಯಾವಾಗಿರುತ್ತೆ ಆವಾಗಲೇ ನನಗೆ ಹುಷಾರಿರಲ್ಲ. ಮೆಜೆಸ್ಟಿಕ್ 2 ಇವತ್ತು ಆಡಿಯೋ ಲಾಂಚ್ ತುಂಬ ಖುಷಿ ಆಯಿತು. ಸಾಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಭರತ್ ಫುಲ್ ರಗಡ ಕಾಣ್ತಾ ಇದ್ದಾರೆ. ಅಂಡ್ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್, ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಮೂವಿನಲ್ಲಿ. ಪ್ರೊಡ್ಯೂಸರ್ ಸರ್, ಏನು ಕುಂದು ಕೊರತೆ ಇಲ್ಲದೆ ಇರೋ ಹಾಗೆ ನಮ್ಮನ್ನು ನೋಡ್ಕೊಂಡಿದ್ದಕ್ಕೆ ಮೂವಿ ಟೀಮಲ್ಲಿ. ಹಾಗೆ ನಮ್ಮ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿದ್ರೆ ತುಂಬ ಖುಷಿ ಆಯಿತು. ಯಾಕಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಅವ್ರ ಜೊತೆ ಇದು ನನಗೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸಾರಿ, ಐ ಮಿಸ್ಡ್ ಇಟ್. ನಮ್ ಪ್ರಸನ್ನ ಅಣ್ಣವರು, ಕೋಟೆ ಅಣ್ಣವರು ನಂಗೆ ನಿಜವಾಗ್ಲೂ ತುಂಬಾ ಇದ್ರಲ್ಲಿ ಗೈಡೆನ್ಸ್ ಕೊಟ್ಟು, ಲೈಕ್ ದೇ ಆರ್ ಮೈ ಗುರುಸ್ ಇನ್ ದ ಮೂವಿ. ಯಾಕಂದ್ರೆ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ ಸಿನಿಮಾ ಶೂಟಿಂಗು. ಅಲ್ಲಿ ಒಂದೊಂದು ಸ್ಟೆಪ್ ಅಲ್ಲೂ ಹೇಳ್ಕೊಟ್ಟು ನಂಗೆ ಗೈಡ್ ಮಾಡಿದ್ರಣ. ನಿಜ ತುಂಬಾ ಥ್ಯಾಂಕ್ಸ್. ಆಮೇಲೆ ನಮ್ ಫೈಟ್ ಮಾಸ್ಟರ್ ಚಿನ್ನಯ್ಯ, ರಿಯಲಿ ಮಾಸ್ಟರ್, ಐ ಆಮ್ ಬ್ಲೆಸ್ಡ್ ಟು ವರ್ಕ್ ವಿತ್ ಯು. ಒಂದು ಫೈಟ್ ಮಾಸ್ಟರ್ ನಮ್ ಫಸ್ಟ್ ಸಿನಿಮಾಲಿ ನನ್ನ ಪುಣ್ಯ. ಆಮೇಲೆ ಪ್ರತಿಯೊಬ್ರು ಇಲ್ಲಿ ಬಂದಿರೋರು, ಈಗ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಸ್ಟಾರ್ಟಿಂಗ್ ಇಂದ ನನ್ ತುಂಬಾ ಪುಷ್ ಮಾಡಿ ಎನ್ಕರೇಜ್ ಮಾಡಿ ಎಲ್ಲ ಇದ್ ಮಾಡಿದಿರ. ನಿಮ್ ಪ್ರೋತ್ಸಾಹ ಹಿಂಗೆ ಇರ್ಲಿ. ದಯವಿಟ್ಟು ನೋಡಿ, ಚೆನ್ನಾಗಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಇಬ್ರಿಗೂ. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಪಾಮಗಿರಿ ಸರ್ ಒಂದ್ ವಿಶ್ ಮಾಡ್ಬಿಡಿ ಇಡೀ ತಂಡಕ್ಕೆ, ಒಂದ್ ವಿಶ್ ಮಾಡಿ. ಓಕೆ, ಒಂದು ಗ್ರೂಪ್ ಫೋಟೋ ಆಪರ್ಚುನಿಟಿ. ಸರ್ ಬನ್ನಿ 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 ಸರ್. ಆಕ್ಷನ್ ಸಿನಿಮಾ ಅಂದಾಗ ಫೈಟ್ ಮಾಸ್ಟರ್ ರೋಲ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ಮೆಜೆಸ್ಟಿಕ್ 2 ಅಂತ ಒಳ್ಳೆ ಹೆಸರಿದೆ. ಡೈರೆಕ್ಟರ್ನ ಕರೆದು ಈ ಪಿಕ್ಚರಲ್ಲಿ ಫೈಟ್ ಮಾಡಿಸೋದಕ್ಕೆ ನನಗೆ ತುಂಬ ಥ್ಯಾಂಕ್ ಯು. ಅನಂತ ಪ್ರಭು ಸಾರು, ಪ್ರೊಡ್ಯೂಸರ್ ಸಾರು ಚೆನ್ನಾಗೇ ನೋಡ್ಕೊಂಡ್ರು. ನಾವೇನು ಕೇಳಿದ್ರು ಕೊಟ್ಟರು, ಗ್ಲಾಸ್ ಬ್ರೇಕು ಎಲ್ಲ ಕೊಟ್ಟರು. ಫೈಟ್ ಅದ್ಭುತವಾಗಿ ಬಂದಿದೆ. ಸೀನಿಯರ್ಸ್ ಎಲ್ಲ ಇದ್ದಾರೆ. ಮೇಡಮ್ ನಮಸ್ಕಾರ. ಈ ಪಿಕ್ಚರಲ್ಲಿ ಎಲ್ಲ ಚೆನ್ನಾಗಿ ಮಾಡವ್ರೆ. ವಿಲನ್ ಕ್ಯಾರೆಕ್ಟರ್ಗಳೆಲ್ಲ ಪ್ರಸನ್ನ ಅವರು, ನಮ್ಮ ಪ್ರಭಾಕರ್ ಅವರು ಚೆನ್ನಾಗಿ ಮಾಡಿದ್ರು. ನನಗೆಲ್ಲರೂ ಕೋಆಪರೇಟ್ ಮಾಡಿದ್ರು. ಅದ್ಭುತವಾಗಿ ಬಂದಿದೆ ಫೈಟ್ಸ್. ಅಷ್ಟೇ ಬಂದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಡೀ ತಂಡದವ್ರ ವೇದಿಕೆ ಮೇಲೆ ಬರ್ಬೇಕು. ಒಂದು ಗ್ರೂಪ್ ಫೋಟೋ ಆಪರ್ಚುನಿಟಿ ದಯವಿಟ್ಟು. ನಿರ್ಮಾಪಕರು, ನಿರ್ದೇಶಕರು, ಪ್ರಸನ್ನ ಸರ್, ಪ್ರಭಾಕರ್ ಸರ್, ಶ್ರುತಿ ಅಮ್ಮ, ಸಂಹಿತಾ ಅವರು, ಭರತ್, ಮ್ಯೂಸಿಕ್ ಡೈರೆಕ್ಟರ್ ಬರಬೇಕು. ಈ ಸಿನಿಮಾದ ಪ್ರಮೋಷನ್ ಜವಾಬ್ದಾರಿ ತಗೊಂಡಿರೋದು ನಮ್ಮ ನಾಗೇಂದ್ರ ಸರ್. ನಿಮ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಷ್ಟೊತ್ತು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು, ನಿರೂಪಣೆ ಮಾಡಿದ್ದು ನಾನು ಅಂಕಿತಾ ಗೌಡ. ಈ ವೇದಿಕೆ ಈಗಲ್ ಮೀಡಿಯಾ ಕ್ರಿಯೇಷನ್ಸ್, ಇವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್. ಈ ವೇದಿಕೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಬಹಳ ಅದ್ದೂರಿಯಾಗಿ ನಡೆಯುತ್ತೆ. ಎಲ್ರು ಬಂದ್ರಾ? ನಮ್ ಡೈರೆಕ್ಟ್ರು ಕ್ಯಾಮ್ರಾನೇ ನೋಡಲ್ಲ ಫೋಟೋ ತೆಗೆಯುವಾಗ. ನೋಡಿ ಸರ್ ಕ್ಯಾಮ್ರಾ.